ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೊಂಡದ್ದು ಹೆಚ್ಚು ಕಡಿಮೆ 50 ಲಕ್ಷ ವರ್ಷಗಳು. 50 ಲಕ್ಷ ವರ್ಷದಲ್ಲಿ ಬದಲಾಗೋದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಬಹಳ ಟೈಮಲ್ಲಿ ಆಗೋದು, ದೀರ್ಘ ಅವಧಿಯಲ್ಲಿ ಆಗೋ ಬದಲಾವಣೆ. ಇನ್ನೊಂದು ಬರುತ್ತೆ ಜೆನೆಟಿಕ್ ಮ್ಯೂಟೇಶನ್ ಅಂತ, ಅಂದ್ರೆ ಅದು ತಕ್ಷಣದ ಬದಲಾವಣೆ. ಹೋದ್ ವರ್ಷ ಆ ಜೀವಿ ಬೇರೆ ತರ ಇರುತ್ತೆ, ಅದ್ರ ಮ್ಯೂಟೇಶನ್ ಮಾಡುದು ಅಂದ್ರೆ ಈ ವರ್ಷ ಬೇರೆ ತರ ಬಂದ್ಬಿಡುತ್ತೆ. ಹೋದ ವರ್ಷ ಅದಕ್ಕೆ ಮನುಷ್ಯರನ್ನ ಸಾಯಿಸುವ ಶಕ್ತಿ ಇರಲ್ಲ, ಈ ವರ್ಷ ಮನುಷ್ಯರನ್ನ ಸಾಮೂಹಿಕ ಕೊಲ್ಲೋ ಶಕ್ತಿ ಬರುತ್ತೆ. ಕೊರೋನಾ ಬಂದಿತ್ತು ಹಿಂದೂ, ಕೊರೋನಾಕ್ಕೆ ಸಾಯಿಸುವ ಶಕ್ತಿ ಇರಲಿಲ್ಲ. 2020 ಬಂದ ಕೊರೋನಾ ಮ್ಯೂಟೇಶನ್ ಆಗಿ ಬಂತು, ಲಕ್ಷಗಟ್ಲೆ ಕೋಟಿಗಟ್ಲೆ ಜನ ಫಿನಿಶ್ ಮಾಡ್ಬಿಡ್ತು ಇಡೀ ಜಗತ್ತಿನಲ್ಲಿ. ಇಲ್ಲಿ ನೀವೇನ್ ಕಲಿಬೇಕು, ನೀವು ಕೊರೋನಾಗ ಬೇಕಾಗಿಲ್ಲ, ನಮ್ಗೆ ನಿಮ್ಗೆ ನ್ಯಾಚುರಲ್ ಸೆಲೆಕ್ಷನ್ ಮಾಡೋಷ್ಟು ಟೈಮ್ ಇಲ್ಲ. ಯಾಕಂದ್ರೆ ನಾವು ಬಹಳ ಸ್ಪೀಡ್ ಜಗತ್ತಲ್ಲಿ ಇದೀವಿ. ನಾವೀಗ ಮ್ಯೂಟೇಶನ್ ಆಗ್ತದೆ. ಮ್ಯೂಟೇಶನ್ ಅಂದ್ರೆ 1 ವರ್ಷದಲ್ಲಿ ನಮ್ ಲೈಫ್ ಬದಲಾಗ್ತದೆ. ಇದೇ ಜೀವನ ಮಾಡ್ತಾ ಕೊರಂಗಿಲ್ಲ. ಇವತ್ತು ನೀವು ಬಂದಾಗ ಹೆಂಗಿದ್ದೀರೋ, ಇವತ್ತು ಡೇಟ್ ಎಷ್ಟು, ನವೆಂಬರ್ 21, 2025. ಅದೇ ನವೆಂಬರ್ 21, 2026 ಅಲ್ಲಿ ನೀವು ಇದಾಗಿರ್ಬಾರ್ದು. ಅದು ಆಗಿಲ್ಲ ಅಂದ್ರೆ ದಟ್ ಈಸ್ ಮ್ಯೂಟೇಶನ್ ಅಂತ ಕರಿತೀವಿ. ಆ ಮ್ಯೂಟೇಶನ್ ಮಾಡ್ಕೊಂಡು ಲೈಫ್ ಅನ್ನು ಬದಲಾಯಿಸ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಪವರ್ ಆಫ್ ಲೈಫ್. ಅದನ್ನೇ ಕರೆಯೋದು ನಾವು ಸೂಪರ್ ಮ್ಯಾನ್ ಅಂತ. ಮ್ಯಾನ್ ಆಗಿ ಬದುಕೋದಕ್ಕೆ ಎಲ್ರಿಗೂ ಬರುತ್ತೆ. ಅವ್ರು ಹುಟ್ಟಿರ್ತಾರೆ, 18-20 ವರ್ಷ ಆಗತ್ತೆ, ಅವ್ರಿಗೆ ಮದುವೆ ಮಾಡ್ತಾರೆ, ಮದುವೆ ಆದ್ಮೇಲೆ 2 ಮಕ್ಕಳಾಗುತ್ತೆ, ಆ ಮಕ್ಕಳನ್ನು ಓದಿಸ್ತಾರೆ, ಬಳಸ್ತಾರೆ, ಮುದುಕರಾಗ್ತಾರೆ, ಸತ್ತೋಗ್ತಾರೆ. ಎಲ್ಲರ ಬದುಕಲ್ಲೂ ಸಾಮಾನ್ಯವಾಗಿ ಆಗಂತ ಇದು. ಅವರು ಮನುಷ್ಯರು ಅಂತ. ನಾವು ಮನುಷ್ಯರನ್ನ ಮಾತಾಡಕ್ ಬಂದಿಲ್ಲ ಇಲ್ಲಿ. ನಾನು ಬಂದಿರೋದು ಯಾರ ಜೊತೆ ಮಾತಾಡಕ್ಕೆ? ಸೂಪರ್ ಮ್ಯಾನ್, ಸೂಪರ್ ವುಮೆನ್ಗಳ ಜೊತೆ. ಸೂಪರ್ ಮ್ಯಾನ್, ಸೂಪರ್ ವುಮೆನ್ಗಳು ಕೇವಲ ಹುಟ್ಟೋದು, 18-20 ವರ್ಷ ಆಗೋದು, ಮದುವೆ ಆಗೋದು, 2 ಮಕ್ಕಳು ಮಾಡ್ಕೊಳ್ಳೋದು, ನಾವು ಮುದುಕರಾಗೋದು, ಸತ್ತೋಗೋದು ಅಷ್ಟೇ ಅಲ್ಲ. ನೀವು ಆ ಸಾಯುವ ಮೊದಲು ನಿಮ್ಮ ಬದುಕಿಗೆ ಏನಾದ್ರು ಒಂದಿಷ್ಟು ಕೊಡುಗೆ ಕೊಡ್ಕೋಬೇಕು, ನಿಮ್ಮ ಸಮಾಜಕ್ಕೆ ಏನಾದ್ರು ಒಂದಿಷ್ಟು ಕೊಡುಗೆ ಕೊಡ್ಬೇಕು. ನಿಮ್ ಬದುಕಿಗೆ ಕೊಡುಗೆ ಕೊಡೋದಂದ್ರೆ ನೀವು ಜೀವನದಲ್ಲಿ ನೋಡಿರಂತ ಸುಖಗಳನ್ನೆಲ್ಲ ನೋಡ್ಬಿಡ್ಬೇಕು. ಯು ಕಾಂಟ್ ಇಮ್ಯಾಜಿನ್. ನಾನು ತುಂಬಾ ಖುಷಿ ಪಡ್ತೀನಿ, ಅಕ್ಬರ್ ಮಹಾಶಯ, ಅಶೋಕ ಚಕ್ರವರ್ತಿ ಅಂತ ನೀವೆಲ್ಲ ಹೇಳ್ತಿರಲ್ಲ, ಐ ಆಮ್ ಪ್ರೌಡ್ ಮಂಜುನಾಥ್, ಅಶೋಕ ಚಕ್ರವರ್ತಿಗಿಂತ ಮಹಾನ್ ಸುಖದಲ್ಲಿ ಬದುಕ್ತಾ ಇದೀನಿ ಅಂತ. ಅಶೋಕ ಚಕ್ರವರ್ತಿ ಹೋಗ್ತಾ ಇದ್ದ ರಥ, ಅಂದ್ರೆ ಅವ್ರು ರಥ ಮೇಲೆ ಓಡಾಡ್ತಾ ಇದ್ದ, ಗುಂಡಿಗಳಲ್ಲಿ ಹಿಂಗಾಗಿ ಒದ್ದಾಡ್ಕೊಂಡು ಹೋಗ್ತಾ ಇದ್ದ ಅಶೋಕ ಚಕ್ರವರ್ತಿ. ನಾವು ಓಡಾಡ್ತಾ ಇರೋ ಕಾರುಗಳು ಅಲ್ಲಾಡೋದು ಇಲ್ಲ, ಹಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಶೋಕ ಚಕ್ರವರ್ತಿಗೆ ಶೆಕೆ ಆದಾಗ ಗಾಳಿ ಬೀಸಕ್ ಜನ ಇರ್ತಾ ಇದ್ರು. ನಾವೊಂದು ಬಟನ್ ಹೊತ್ತಿದ್ರೆ ಸಾಕು, ಅದಕ್ಕಿಂತ ಚಿಲ್ಡಿ AC ಒಳಗೆ ಕುತ್ಕೊಂತೀವಿ. ಅಂದ್ರೆ ಅಶೋಕ ಚಕ್ರವರ್ತಿ ಅಕ್ಬರ್ಗೆ ಇಲ್ಲದಂತ ಸುಖ, ಇವನ್ ನಮ್ಮ ಪ್ರಧಾನಿ ನೆಹರು ಅವ್ರಿಗೆ ಇಲ್ಲದಂತ ಸುಖ ನಮಗೆ ಸಿಕ್ಕಿದೆ. ನೆಹರೂಜಿ ಅವರಿಗೆ ಟಿವಿ ನೋಡಿಲ್ಲ, ಅವರು ಟಿವಿ ನೋಡದೆ ಸತ್ತೋಗ್ಬಿಟ್ರು. ನೆಹರೂಜಿ ಅವರು, ಇಂದಿರಾ ಗಾಂಧಿ ಅವರು ಮೊಬೈಲ್ ನೋಡದೆ ಸತ್ತೋಗ್ಬಿಟ್ರು. ಬಟ್ ನಾವು ಪ್ರಧಾನಿಗಿಂತ ಮಹಾನ್, ಕೈ ಹಾಕಿದ್ರೆ ಮೊಬೈಲ್ ಸಿಗುತ್ತೆ. ಈ ಅವಕಾಶ ಮೇಡಮ್ ಇಂದಿರಾ ಗಾಂಧಿ ಅವ್ರಿಗೂ ಇರ್ಲಿಲ್ಲ. ಯಾರಿಗಿದೆ? ನಮ್ಗೆ, ನಿಮ್ಗೆ ಇದೆ. ದಟ್ ಈಸ್ ಇಂಥ ಕಾಲದಲ್ಲಿ ಇದೀವಿ. ಈ ಕಾಲದಲ್ಲಿ ನೀವು ಬಹುತೇಕ ಎಲ್ಲ ಏನೇನ್ ಇದೆ ಜಗತ್ತಿನಲ್ಲಿ ಎಲ್ಲ ನೋಡ್ಬೇಕು, ಅನುಭವಿಸ್ಬೇಕು ಅಂದ್ರೆ ಒಂದಷ್ಟು ಪ್ರಿನ್ಸಿಪಲ್ಸ್ ಬೇಕು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಮತ್ತೆ ಸೈನ್ಸ್ ಅಲ್ಲೇ ಹೋಗ್ತೀನಿ ನಾನು, ಸುಮ್ಮನೆ ಬೋಗಸ್ ಕಥೆ ಹೇಳಲ್ಲ. ಡಾರ್ವಿನ್ ಹೇಳೋದು, ಫಿಟ್ ಇರೋನು ಮಾತ್ರ ಸರ್ವೈವ್ ಆಗ್ತಾನೆ, ಫಿಟ್ ಇಲ್ಲದೆ ಇರೋರು ಸರ್ವೈವ್ ಆಗಲ್ಲ. ಅಂದ್ರೆ ಜ್ಞಾನದ ಜಗತ್ತಿನಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ ಫಿಟ್ಟೆಸ್ಟ್ ನಾಲೆಡ್ಜ್ ಇರ್ಬೇಕು. ದೈಹಿಕವಾದ ಕಸರತ್ತಲ್ಲಿ ಹೋಗ್ತಿದ್ದೀರಿ ಅಂದ್ರೆ ಫಿಟ್ಟೆಸ್ಟ್ ಬಾಡಿ ಇರ್ಬೇಕು. ಧರ್ಮದ ಕಡೆ ಹೋಗ್ತಾ ಇದ್ದೀರಾ, ಧಾರ್ಮಿಕತೆ, ಸ್ಪಿರಿಚುಯಾಲಿಟಿ ಅಂದ್ರೆ ಫಿಟ್ಟೆಸ್ಟ್ ಧಾರ್ಮಿಕತೆ ಇರಬೇಕು. ಹಿಮಾಲಯದ ಮೌಂಟೈನ್ ಅಲ್ಲಿ ಶರ್ಟ್ ಹಾಕೊಂಡು ಬರೀ ಮೈಯಲ್ಲಿ ಕೂತ್ಕೊಂಡು ತಪಸ್ ಮಾಡುವ ಬಾಬಾಗಳಿದ್ದಾರೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ಅಲ್ಲ. ಅವರೆಲ್ಲ ಫಿಟ್ಟೆಸ್ಟ್ ಇನ್ ಸ್ಪಿರಿಚುಯಾಲಿಟಿ. ಅದಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಫಿಟ್ಟೆಸ್ಟ್ ಇರ್ಬೇಕು ಅಂತ. ಈಗ ಜ್ಞಾನ ಜಗತ್ತಿಗೆ ನೀವು ಬಂದಿದ್ದೀರಾ. ಫಿಟ್ಟೆಸ್ಟ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡಿಸ್ತೀನಿ. ಫಿಟ್ಟೆಸ್ಟ್ ಅಂದ್ರೆ ಬಹಳ ತಾಕತ್ತಲ್ಲಿರೋದು ಇಲ್ಲ. ಈ ರೂಮ್ ಗಿಂತ ದೊಡ್ಡ ಸೈಜ್ ಇರ್ತಾ ಇತ್ತು, ಬರೀ ಕಾಲಿಟ್ಟು ಬಿಟ್ರೆ ಇಷ್ಟು ಜನ ಸತ್ತೋಗ್ಬಿಡ್ತೀವಿ. ಅದ್ರ ಪಾದ ಈ ರೂಮ್ ಅಲ್ಲಿ ಇರೋಷ್ಟು ದೊಡ್ಡ ಪಾದ ಇರ್ತಾ ಇತ್ತು. ಅದಕ್ಕೆ ಹಿಂಗಿಟ್ರೆ ನಾವು ಕೆಳಗಡೆ ಹೆಚ್ಚು ಕಡಿಮೆ 100-200 ಜನ ಸತ್ತೋಗ್ತಾ ಇದ್ವಿ. ಅಷ್ಟು ದೊಡ್ಡ ಪ್ರಾಣಿ ದಟ್ ಡೈನೋಸಾರ್. ಇವತ್ತಿದೆಯಾ? ಇಲ್ಲ. ಮತ್ತೆ ಫಿಟ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಡಾರ್ವಿನ್ ಹೇಳ್ತಾರೆ. ಅಂದ್ರೆ ಫಿಟ್, ಅದಕ್ಕಿಂತ ಫಿಟ್ ಇನ್ಯಾವುದೂ ಇಲ್ಲ ಪ್ರಾಣಿ. ಅದಿರ್ಬೇಕಿತ್ತಲ್ಲ, ಮತ್ತೆ ಇಲ್ಲಲ್ಲ ಇವತ್ತು. ಅಂದ್ರೆ
ನೀವು ಬಾಡಿಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀರಾ, ಗೆದ್ದು ಬಿಡ್ತೀರಾ? ನೋ. ಮೈಂಡ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀರಾ, ಗೆದ್ದು ಬಿಡ್ತೀರಾ? ನೋ. ನನ್ನ ಫ್ರೆಂಡ್ 10th ಅಲ್ಲಿ ಟಾಪರ್. 10th ಅಲ್ಲಿ ಟಾಪರ್ ಅಂದ್ರೆ ಸ್ಕೋರ್ ಇಡೀ ತಾಲೂಕಲ್ಲೇ ಫಸ್ಟ್ ಇದ್ದ. ಇವತ್ತು ಧಾರವಾಡ ಹೋದಾಗ ಬಸ್ ಸ್ಟಾಪ್ ಅಲ್ಲಿ ಇಳಿದು ಪಕ್ಕದಲ್ಲೆಲ್ಲ ಒಂದ್ ಸೈಡ್ ನಿಂತ್ಕೊಂಡ್ರೆ ಅಲ್ಲೊಂದು ಬೀಡ ಅಂಗಡಿ ಇದೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಆ ಬೀಡ ಅಂಗಡಿಯಲ್ಲಿ ಬೀಡ ಹಾಕ್ತಾ ಇರೋನ್ ಯಾರು ಅಂದ್ರೆ ದ ಸೇಮ್ ನನ್ನ ಫ್ರೆಂಡ್ ರಾಜೇಂದ್ರ ಅಂತ. ಅಂದ್ರೆ SLC ಟಾಪರ್ ಒಬ್ಬ ಬೀಡ ಅಂಗಡಿ ಇಟ್ಕೊಂಡಿದ್ದಾನೆ, ದುಡಿಮೆ ಮಾಡ್ತಾನೆ ಇಲ್ಲ ಅಂತಲ್ಲ, ಬಟ್ ಅವನ ಕೆಪಾಸಿಟಿಯ ತಕ್ಕ ಸ್ಥಾನಕ್ಕೆ ರೀಚ್ ಆಗ್ಲಿಲ್ಲ ಅಂತ. ನಾನು ಹೇಳುವ ಫಿಟ್ಟೆಸ್ಟ್ ಅಂದ್ರೆ ಏನು ಅಂದ್ರೆ ದಿಸ್ ಒನ್. ಇಟ್ಸ್ ನಾಟ್ ಎ ಸ್ಟ್ರಾಂಗೆಸ್ಟ್, ಸ್ಟ್ರಾಂಗ್ ಇರೋದಲ್ಲ. ದಿಸ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್, ರೆಸ್ಪಾನ್ಸಿಬಲ್ ಟು ಚೇಂಜ್. ಬದಲಾವಣೆಗೆ ಹೊಂದಿಕೊಳ್ಳುವುದೇ ಫಿಟ್ಟೆಸ್ಟ್ ಅಂತ. ಫಿಟ್ಟೆಸ್ಟ್ ಮೀನ್ಸ್ ಚೇಂಜ್ಗೆ ಹೊಂದ್ಕೋಬೇಕು. ಇಲ್ಲಿ ಎಷ್ಟು ಜನ ಪೊಲೀಸ್ ಆಗ್ಬೇಕು ಅಂತ ಆಸೆ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟ್, ಸಬ್ ಇನ್ಸ್ಪೆಕ್ಟರ್, ಇನ್ನೊಂದು ಇಷ್ಟು ಜನ ಇದ್ದೀರಾ. ನೀವು ಇಷ್ಟು ದಿನದ ಪೊಲೀಸ್ ಎಕ್ಸಾಮ್ ನ ಕಥೆಗಳನ್ನ ನೋಡ್ಕೊಂಡು ನಾನು ಪೊಲೀಸ್ ಆಗ್ತೀನಿ ಅಂತ ಅನ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಈ ಸಿದ್ಧಾಂತದ ಪ್ರಕಾರ. ಯಾಕಂದ್ರೆ ಇಷ್ಟು ದಿನ ಪರೀಕ್ಷೆ ನಡೆಸ್ತಾ ಇದ್ದ ಸಂಸ್ಥೆನೇ ಬೇರೆ, ಈ ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಸುವ ಸಂಸ್ಥೆನೇ ಬೇರೆ. ಇಷ್ಟು ದಿನ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೇ ಕ್ವಶನ್ ಪೇಪರ್ ಮಾಡ್ತಾ ಇದ್ರು. ಹೆಂಗ್ ಮಾಡ್ತಾ ಇದ್ರು? ಈಗ ಶೋಭಾರಾಣಿ ಮೇಡಮ್ ಬಳ್ಳಾರಿ SP, ತುಮಕೂರು SP, ಇನ್ನು ಯಾವ್ದೋ ಒಂದು SP ಇರ್ತಾರೆ. ಆ SP ಅವ್ರಿಗೆ ಬರಕ್ ಹೇಳ್ತಾರೆ ಬೆಂಗಳೂರಿಗೆ. ಒಂದ್ ರೂಮಲ್ಲಿ ಕೂಡಾಕ್ ಬಿಡ್ತಾರೆ ಅವ್ರನ್ನ, ಬೆಳಗ್ಗಿಂದ ಸಾಯಂಕಾಲದವರೆಗೂ. ಬೇಕಿದ್ರೆ ಇನ್ನೊಂದ್ ದಿನ 3 ದಿವಸದಲ್ಲಿ ಒಬ್ಬರೇ ಮನುಷ್ಯ 100 ಕ್ವಶನ್ ತೆಗೆದು ಕ್ವಶನ್ ಪೇಪರ್ ಮಾಡ್ತಾ ಇದ್ರು. ಹಿಂದೆ ಆಗ್ತಾ ಇದ್ದ ಕತೆ. ಒಂದ್ ಪೇಪರ್ ಮೇಡ್ಬೇ ಒನ್ ಆಫೀಸರ್, ಆ ಆಫೀಸರ್ ತಲೆಯಲ್ಲಿದ್ದೆ ಒಂದ್ ಪೇಪರ್ ರೆಡಿ ಆಗೋದು. ಬಟ್ ಈಗ ರೆಡಿ ಆಗೋದು KEA ಅಂತ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅವ್ರೇನ್ ಮಾಡ್ತಾರೆ, ಯೂನಿವರ್ಸಿಟಿ ಪ್ರೊಫೆಸರ್ ಕರ್ಕೊಂಡ್ ಬರ್ತಾರೆ. ಹಿಸ್ಟ್ರಿಗೆ ಬೇರೆ ಮೇಸ್ಟ್ರು, ಎಕನಾಮಿಕ್ಸ್ಗೆ ಬೇರೆ, ಪೊಲಿಟಿಗೆ ಬೇರೆ, ಜಾಗ್ರಫಿಗೆ ಬೇರೆ, ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ, ಕರೆಂಟ್ ಅಫೇರ್ಸ್ ಬೇರೆ, GK ಬೇರೆ. 10 ಜನನ ಕೂರಿಸಿ 10 ಪ್ರಶ್ನೆ ತೆಗೆದು ಮಿಕ್ಸ್ ಮಾಡ್ತಾರೆ. ಹಂಗಾರೆ ಯಾವ ಪ್ರಶ್ನೆ ಪೇಪರ್ ಈಸಿ ಇರ್ಬೋದು? ಫಸ್ಟ್ ಸೆಕೆಂಡ್ ಲೆವೆಲ್ ಹೆಂಗಿರುತ್ತೆ? ದಿಸ್ ಇಸ್ ಅ ಚೇಂಜ್. ಆ ಚೇಂಜ್ ಗೆ ಹೊಂದ್ಕೊಂಡ್ರಿ ಅಂದ್ರೆ ದಟ್ ಈಸ್ ಫಿಟ್ಟೆಸ್ಟ್ ಅಷ್ಟೇ. ಇದು ಡಾರ್ವಿನ್ ಸಿದ್ಧಾಂತ. ಲೆಟ್ಸ್ ಸಿ, ಸನ್ನಿವೇಶದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಕೋಲಾಹಲ ಆಗ್ತಾ ಇರುತ್ತೆ. ಆದ್ರೆ ಅಂತ ಟೈಮ್ ಅನ್ನ ಮೇಡಮ್ ಇದುವರೆಗೂ ಎಲ್ಲ ಹೇಳಿದ್ರಲ್ಲ ಅಷ್ಟೇ, ನಿಮಗೆ ಕಷ್ಟ ಬಂತು, ಪ್ರಾಬ್ಲಮ್ ಬಂತು, ಇನ್ನೊಂದು ಬಂತು, ದಟ್ ಈಸ್ ದ ರೈಟ್ ಟೈಮ್ ಟು ಗ್ರೋ. ಅದೇ ಟೈಮ್ ನೀವು ಸರಿಯಾಗಿ ಬೆಳೆಯೋದಕ್ಕೆ ಅನ್ನೋದು. ಇಲ್ಲಿ ನೋಡ್ರಿ, ಇದೊಂದು ಜಪಾನಿಯ ಕತೆ. ದಿಸ್ ಇಸ್ ಕಾಲ್ಡ್ ಕಿಂಟ್ಸುಗಿ ಅಂತ. ಕಿಂಟ್ಸುಗಿ. ನಮ್ಮ ಊರಲ್ಲಿ ಮನೆಗಳಲ್ಲಿ ಮಡಿಕೆ ಗಿಡಿಕೆ ಇದ್ರೆ ಒಡೆದೋದ್ರೆ ಏನ್ ಮಾಡ್ತೀವಿ ಅದನ್ನ? ಅದು ನೋಡಬಾರ್ದು, ಮನೆ ಬಾಕ್ಲಲ್ಲಿ ಇಡಬಾರ್ದು, ಅಲ್ಲಿ ಇಡಬಾರ್ದು, ಎಲ್ಲೋ ಮೂಲೆಲ್ಲ ಬಿಸಾಡ್ತೀವಿ. ಬೆಳಿಗ್ಗೆ ಎದ್ದಾಗ ಒಡೆದ ಮಡಿಕೆ ನೋಡಬಾರ್ದು. ಒಡೆದ ಮಡಿಕೆ ಹೋಗ್ಲಿ, ದೇವರ ವಿಗ್ರಹ ಏನಾದ್ರೂ ಸ್ವಲ್ಪ ಕಟ್ಟಾಯ್ತು ಅಂದ್ರೆ ಆ ಒಡೆದ ದೇವ್ರನ್ನು ನೋಡಕ್ ರೆಡಿ ಇರಲ್ಲ ನಾವು. ಹಂಗೆ ಇಂಡಿಯನ್ ಕಲ್ಚರ್. ಬಟ್ ಜಪಾನಿ ಕಲ್ಚರ್ ಏನು ಅಂದ್ರೆ, ಮಡಕೆ ಒಡೆದೋದ್ರೆ ಆ ಒಡೆದಿದ್ದ ಮಡಕೆನ ಚಿನ್ನದ ಇದರಿಂದ ಕೂಡಿಸ್ತಾರೆ, ಕೂಡಿಸಿ ತಗೊಂಬಂದು ಇಡ್ತಾರೆ. ಏನಕ್ಕೆ ಅಂದ್ರೆ ಬದುಕು ಒಡೆದೋಗಿತ್ತು, ಅದನ್ನ ಎಷ್ಟು ಚೆನ್ನಾಗಿ ಕೂಡಿಸಿದೀನಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ವಿಚ್ ಕಲ್ಚರ್ ಇಸ್ ಬ್ಯೂಟಿಫುಲ್? ಜಪಾನ್ ಕಲ್ಚರ್ ಇಸ್ ಬ್ಯೂಟಿಫುಲ್. ಅಂದ್ರೆ ಬದುಕು ದಿನ ಒಡೆದೋಗ್ತಾ ಇರುತ್ತೆ ನಮ್ದು, ಏನೇನೋ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇರುತ್ತೆ. ಅದನ್ನ ಹೆಂಗ್ ಕಟ್ಟಬೇಕು ಅಂದ್ರೆ ಈ ಸ್ಟೈಲ್ ಅಲ್ಲಿ ಕಟ್ಟಬೇಕು, ಕಿಂಟ್ಸುಗಿ ಸ್ಟೈಲ್ ಅಲ್ಲಿ. ಲೆಟ್ಸ್ ಸಿ, ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್. ನಮ್ಮ CEO ಸರ್ ಹೇಳೋದ್ರು ಸ್ಮಾರ್ಟ್ ವರ್ಕ್ ಮಾಡ್ರಿ ಅಂತ. ವಾಟ್ ಈಸ್ ಸ್ಮಾರ್ಟ್ ವರ್ಕ್, ವಾಟ್ ಈಸ್ ಹಾರ್ಡ್ ವರ್ಕ್? ಕಲ್ಲು ಹೊಡಿಯೋರ್ನ ನೀವು ನೋಡಿರ್ತೀರ, ಬಳ್ಳಾರಿಯಲ್ಲೇ ಕೆಲವು ಕಡೆ ಈಗ್ಲೂ ಕಲ್ಲು ಹೊಡಿಯೋರು ಇದ್ದಾರೆ. 20 ವರ್ಷದಿಂದ ಹೊಡಿತಾ ಇದ್ರು, ಈಗ್ಲೂ ಹೊಡಿತಾ ಇದ್ದಾರೆ. ಇನ್ನು 10 ವರ್ಷ ಬಿಟ್ಟು ಹೊಡಿತಾರೆ, ವಯಸ್ಸಾಗುತ್ತೆ, ಸತ್ತೋಗ್ತಾರೆ. ಅವರಷ್ಟು ಹಾರ್ಡ್ ವರ್ಕರ್ ಇನ್ನೊಬ್ರು ಇಲ್ಲ. ಬಟ್ ದೇ ಆರ್ ಸಕ್ಸಸ್ಫುಲ್ ಪೀಪಲ್ ಆರ್ ನಾಟ್. ಯಶಸ್ಸಿನ ವ್ಯಕ್ತಿಗಳು ಅಲ್ವಾ? ಅಲ್ಲ. ಯಾಕೆ ಅಂದ್ರೆ ಆ ಕಲ್ಲೊಡಿಯೋ ಕಲ್ಚರ್ ಅನ್ನ ಈ ತರ ತಂದಿದ್ದರೆ, ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೊಂಡು ಕ್ರಷರ್ ತಂದು ದಿನಕ್ಕೆ ಒಂದಿಷ್ಟು ಬಂಡೆ ಹೊಡೆಯೋ ಬದಲು 1000 ಬಂಡೆ ಹೊಡೆಯಂಗೆ ಅವ್ನು ಡೆವಲಪ್ ಆಗಿದ್ದರೆ, ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಸ್ಟಡಿನಲ್ಲೂ ಇಷ್ಟೇ, ಹಾರ್ಡ್ ವರ್ಕ್ ಅಂದ್ರೆ ಬುಕ್ ತಗೊಂಡು ಸಿಕ್ಕಾಪಟ್ಟೆ ಓದೋದು. ಸ್ಮಾರ್ಟ್ ವರ್ಕ್ ಅಂದ್ರೆ ಓದಿದ್ದನ್ನ ಅಷ್ಟು ಇಲ್ಲಿ ಇಟ್ಕೊಬೇಕು, ಇಟ್ಕೊಂಡಿದ್ದ ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಆಗ್ತದೆ. 3 ಕೆಲಸ ಬೇಕು.
ಓದಿ ಇಟ್ಕೊಂಡ್ಬಿಟ್ರೆ ಯೂಸ್ ಇಲ್ಲ. ಈಗ DC ಸರ್ ಹೇಳ್ತಾ ಇದ್ರೆ ನಮ್ಮ ಅಮ್ಮನು ಪ್ರಜಾವಾಣಿ ಓದ್ತಾರೆ, ನಾನು ಪ್ರಜಾವಾಣಿ ಓದ್ತೀನಿ. ಅಮ್ಮ ಓದಿದ್ ಏನ್ ಪ್ರಯೋಜನ ಆಯ್ತು? ಏನೂ ಇಲ್ಲ. ಅಮ್ಮ ಓದ್ತಾರೆ ಮಲಗ್ತಾರೆ, ಯಾರಿಗೂ ಯೂಸ್ ಇಲ್ಲ. ಆದ್ರೆ ಮಗ ಓದಿದ್ ಯೂಸ್ ಆಗ್ತಾ ಇದೆ. DC ಆದ್ರೂ ಸಮಾಜಕ್ಕೆ ಸೇವೆ ಮಾಡೋದು. ನಿಮ್ಮ ಏನೇ ಕೆಲಸ ಇಲ್ಲಿ ಲೋಡ್ ಆಗ್ಬೇಕು, ಅದರಿಂದ ಔಟ್ಪುಟ್ ಬರ್ಬೇಕು. ಬಂದಾಗ ಮಾತ್ರ ದಟ್ ಈಸ್ ಕಾಲ್ಡ್ ಸಕ್ಸಸ್. ಸ್ಮಾರ್ಟ್ ವರ್ಕ್. ಹಾಗಾದ್ರೆ ಸ್ಟಡಿಯನ್ನ ಈ ತರ ಅಪ್ಗ್ರೇಡ್ ಮಾಡೋದು ಹೆಂಗೆ ಅಂತನು ಇದು ಒಂದ್ ತಿಳ್ಕೊಳ್ರಿ. ಇದು ಜಗತ್ತಿನ ಅತ್ಯಂತ ಬೆಸ್ಟ್ ರಿಸರ್ಚ್ ಫೆಲೋಗಳು ಮಾಡಿದಂತ ಒಂದು ಸಂಶೋಧನೆ. ಏನ್ ಸಂಶೋಧನೆ ಅಂದ್ರೆ, ನ್ಯೂ ಮೈಂಡ್ ಸೆಟ್, ಹೊಸದಾದ ಮಾನಸಿಕತೆ. ನಿನ್ನೆವರೆಗೂ ಹೆಂಗಿದ್ರೆ ಗೊತ್ತಿಲ್ಲ, ಹೊಸ ಮೈಂಡ್ ಸೆಟ್ ಬರಬೇಕು. ನಾನು ಇದಲ್ಲ. ಏನ್ ಹೆಸರು ಎಂದು? ಮನೋಜ್. ನಿನ್ನೆವರೆಗೂ ಇದ್ದ ಮನೋಜ್ ಬೇರೆ, ಇವತ್ತಿಂದ ಹೊರಗೆ ಹೋಗೋ ಮನೋಜ್ ಬೇರೆ. ಆಗುತ್ತಾ ಅಂದ್ರೆ ಇಟ್ಸ್ ಪಾಸಿಬಲ್. ಅವ್ರು ಹೇಳ್ತಾರೆ ಹೊಸ ಮೈಂಡ್ ಸೆಟ್ ಬರಕ್ಕೆ ಒಂದೇ ದಿವಸ ಸಾಕು, 1 day is enough. ಆದರೆ ಹೊಸ ಹ್ಯಾಬಿಟ್ ಬರ್ಬೇಕು. ಇವಾಗ ಭಾಷಣ ಕೇಳ್ಕೊಂಡು ನೋಡ್ರಿ, ಓದ್ಬೇಕು ಅಂದ್ರು, ಓದೋದನ್ನ ಒಂದ್ ದಿನದಲ್ಲಿ ಕಲಿಯಕ್ಕಾಗಲ್ಲ. ಓದುವ ಹ್ಯಾಬಿಟ್, ಎಕ್ಸಾಮ್ ಕಡೆ ಹೋಗೋ ಹ್ಯಾಬಿಟ್, ಓದುವ ಹ್ಯಾಬಿಟ್ ಏನೇ ಕಲಿಬೇಕು ಅಂದ್ರೆ 21 ದಿನ ಪ್ರಯತ್ನ ಮಾಡಬೇಕು. ಯಾವ್ದೋ ಅಮ್ಮ ತನಗೇನೋ ಮಗುವಾಗಿಲ್ಲ, ಇನ್ನೊಂದೇನೋ ಆರೋಗ್ಯ ಸಮಸ್ಯೆ ಇದೆ, ಇನ್ನೊಂದೇನೋ ಸಮಸ್ಯೆ ಇದೆ ಅಂತ ಜ್ಯೋತಿಷಿಗಳಿಗೆ ಬಳಿ ಹೋದಾಗ ಏನ್ ಹೇಳ್ತಾರೆ ಅಂದ್ರೆ, ನೀನು 21 ದಿವಸ ಅರಳಿ ಮರ ಸುತ್ತೊಡ್ಕೊಂಬ ಅಂತ ಹೇಳಿದೀರಾ. ಏನಕ್ಕೆ 21 ದಿನ? ಅವಳಲ್ಲಿ ಬದಲಾವಣೆಗಳು ಕಾಣುತ್ತೆ ಅನ್ನೋದು ಆ ಕಲ್ಚರ್ನ ಒಂದು ಸಂದೇಶ. ಸರ್ 21 ದಿನ ಎದ್ದು ಅರಳಿ ಮರ ಸುತ್ತೊಡ್ರೆ ಏನ್ ಬದಲಾವಣೆ ಆಗುತ್ತೆ? ಲೆಟ್ಸ್ ಸಿ. ಅವ್ರು ಹೇಳೋದು ಬೆಳಗಿನ ಜಾವ ಅಂತ. ದಟ್ ಈಸ್ ಕಾಲ್ಡ್ 5 ಗಂಟೆ. 5 ಗಂಟೆ ಅಂದ್ರೆ 5 AM ಕ್ಲಬ್. ಮನುಷ್ಯನಲ್ಲಿ ಹೊಸದ ಏನ್ ಅಂದ್ಕೊಂತೀರೋ ಅದನ್ನೆಲ್ಲ ಸೃಷ್ಟಿಸುವ ಶಕ್ತಿ ಆ ಗಂಟೆಗಿದೆ ಅಂತ. ಯಾವ ಗಂಟೆಗೆ? 5 ಗಂಟೆ. ಇಲ್ಲಿ ತುಂಬಾ ಮುಸ್ಲಿಂ ಹುಡುಗರು ಇದ್ದೀರಾ. ನಿಮ್ಮ ಮಸೀದಿಯ ಮೊದಲ ನಮಾಜ್ ಎಷ್ಟು ಗಂಟೆಗೆ? 5 ಗಂಟೆ. ಹಿಂದೂಗಳಿದ್ದೀರಾ, ನಿಮ್ಮ ದೇವಸ್ಥಾನದ ಮೊದಲ ಗಂಟೆ ಎಷ್ಟು ಗಂಟೆಗೆ? 5 ಗಂಟೆ. ಕ್ರಿಶ್ಚಿಯನ್ ಇದ್ದೀರಾ, ನಿಮ್ಮ ಚರ್ಚ್ ನಲ್ಲೂ ಫಸ್ಟ್ ಗಂಟೆ ಆಗತ್ತೆ. ಎಷ್ಟು ಗಂಟೆಗೆ? 5 ಗಂಟೆ. ಆದ್ರೆ ನೀವ್ ಎದ್ದೇಳೋದು ಎಷ್ಟು ಗಂಟೆಗೆ? 8 ಗಂಟೆ. ಪ್ರಾಬ್ಲಮ್. ಅಂದ್ರೆ ನಿಮ್ಮ ಧರ್ಮ ಎಷ್ಟು ಪವರ್ಫುಲ್ ಆಗಿ ಕಟ್ಟಿಕೊಟ್ಟಿದೆ, ಬದುಕನ್ನ ಕಟ್ಟಿಕೊಳ್ಳುವ ಸಮಯ. ಏನೇ ಥಿಂಕ್ ಮಾಡ್ತಿರೋ ಅದು ಸಾಧನೆ ಆಗತ್ತೆ. ನೀವು ಕಾಂಟ್ ಅದು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ. ನೀವ್ ಏನ್ ಅಂದ್ಕೊಂಡು 5 ಗಂಟೆಗೆ ಎದ್ದೇಳ್ತೀರೋ 21 ದಿನ ಪ್ರಾಕ್ಟೀಸ್ ಮಾಡ್ರಿ, ಹ್ಯಾಬಿಟ್ ಆಗತ್ತೆ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ, ಗೆದ್ದು ಬಿಡ್ತೀರಾ ಅಂತ. 21 ದಿನ ಆ ಅಮ್ಮನಿಗೆ ಎಬ್ಸಿದ್ರಲ್ಲ ಜ್ಯೋತಿಷಿ, ಎದ್ಲು, ಒಳ್ಳೆ ಹ್ಯಾಬಿಟ್ ಬಂತು. ಅರಳಿ ಮರನೇ ಯಾಕೆ ಸುತ್ತೋಡೆ ಕೇಳಿದ್ರು ಅಂದ್ರೆ, ಸೈನ್ಸ್ ಅಲ್ಲಿ ಚೆಕ್ ಮಾಡ್ರಿ, ವಿಚ್ ಟ್ರೀ ಗಿವ್ಸ್ ಮೋರ್ ಆಕ್ಸಿಜನ್ ಅಂತ. ಯಾವ ಮರ ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ ಅರಳಿ ಮರ ಆಮ್ಲಜನಕ ಬಿಡುಗಡೆ ಮಾಡುತ್ತೆ. ಆ ಮರದ ಸುತ್ತ ಅವಳು 5 ನಿಮಿಷ ಸುತ್ತೋಡೋಷ್ಟೊತ್ತಿಗೆ ಅವ್ರ ಬ್ರೀತಿಂಗ್ ಟಾಪ್ ಲೆವೆಲ್ ಬರುತ್ತೆ. ಬ್ರೀತಿಂಗ್ ಟಾಪ್ ಲೆವೆಲ್ ಬಂದಾಗ ಆಕ್ಸಿಜನ್ ಇಂಟೆಕ್ ಜಾಸ್ತಿ ಆಗತ್ತೆ. ಆಕ್ಸಿಜನ್ ಇಂಟೆಕ್ ಜಾಸ್ತಿ ಆದಾಗ ರಿಫ್ರೆಶ್ ಆಗ್ತಾಳೆ. ಹೆಂಗ್ ರಿಫ್ರೆಶ್ ಆಗ್ತಾಳೆ ಅಂದ್ರೆ, ಎದ್ದಿರೋದು 1 ಪವರ್, ಆಕ್ಸಿಜನೇಟಿಂಗ್ ಡಬಲ್ ಪವರ್. ಸಣ್ಣ ಪುಟ್ಟ ಅವಳಿಗೆ ಮಾನಸಿಕವಾಗಿ ಶಕ್ತಿ ಬಂದ್ಬಿಡತ್ತೆ. 21 ದಿನ ಆದ್ಮೇಲೆ ಅವಳಿಗೆ ಕೇಳಿದ್ರೆ, ಸ್ವಾಮೀಜಿಗಳು ಹೇಳಿದ್ರು ನಂಗೆ ಒಳ್ಳೇದಾಗಿದೆ ಅಂತ ತಗೊಳ್ಳೋಳು. ನಿಜ ಏನು ಆಗಿರಲ್ಲ, ಬಟ್ ಶಿ ಫೀಲ್ಸ್ ಬೆಟರ್. ದಟ್ ಈಸ್ ಕಾಲ್ಡ್ ಹ್ಯಾಬಿಟ್. ನಂಬರ್ 3, ಹೊಸ ಸ್ಕಿಲ್ ಕಲಿಬೇಕು. ಸ್ಕಿಲ್ ಅಂದ್ರೆ ಏನೋ ಕಂಪ್ಯೂಟರ್ ಕಲಿಯಕ್ ಹೋಗಿದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯಕ್ ಹೋಗಿದ್ದೀರಾ. ಇದನ್ನೆಲ್ಲ 1 ದಿನದಲ್ಲಿ 1 ಗಂಟೆಲಿ ಕಲಿಯಕ್ ಆಗಲ್ಲ. 3 ತಿಂಗಳು ಎಫರ್ಟ್. ಇಲ್ಲ ಸರ್ ನಾವು ನಿಮ್ ತರ ಸ್ಪೀಕರ್ ಆಗ್ಬೇಕು, ನಾನ್ ಮಾತುಗಾರಿಕೆ ಕಲಿಬೇಕು. 1 ದಿನ ಬಂದ್ ನನ್ನ ಹತ್ರ ಭಾಷಣ ಕೇಳಿಸ್ಕೊಂಡು ನೀವು ಮಾತುಗಾರಿಕೆ ಸ್ಟೇಜ್ ಅಲ್ಲಿ ಬಿಟ್ರೆ ಆಗಲ್ಲ. 90 ದಿನದ ಪ್ರಾಕ್ಟೀಸ್ ನಂತರ ಮಂಜುನಾಥ್ ಏನ್ ಮಾತಾಡೋದು ಕಾಂಜಿ ಪಿಂಚಿ ಅದು, ಅದಕ್ಕಿಂತ ಅಪ್ಪನಾಗ ಮಾತಾಡ್ಬೋದು. ಬಟ್ ಎಷ್ಟು ದಿನ ಸ್ಕಿಲ್ ಪ್ರಾಕ್ಟೀಸ್ ಬೇಕು? 90 ಡೇಸ್. ಹೊಸ ಸ್ಕಿಲ್ ಕಲಿಯೋದಕ್ಕೆ 90 ಡೇಸ್ ಬೇಕು. ಅಂಡ್ ನ್ಯೂ ಬಾಡಿ ಅಂದ್ರೆ ನನಗೆ 70 kg ಇದ್ದೀನಿ. ನಾನು 70 kg ನಿಮಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಸರ್, ನೀವು ಇನ್ನೂ ಸ್ವಲ್ಪ ಫಿಟ್ ಆಗಿ ಬರ್ಬೇಕು ಅಂತ ಅಂದ್ರೆ, ನಾನು ಆಯ್ತು ಇನ್ನೊಂದು ವಾರ ಬಿಟ್ಟು ಫಿಟ್ ಆಗಿ ಬರ್ತೀನಿ ಅಂತಂದ್ರೆ ಸುಳ್ಳು ಅಂತ ಅರ್ಥ. ಫಿಟ್ ಆಗಿ ಬರಬಹುದು. ನೀವು ಅಂದುಕೊಂಡ ಸಲ್ಮಾನ್ ಖಾನ್ ಆಗದೆ ಇದ್ರು ಅಟ್ಲೀಸ್ಟ್ 1 ಲೆವೆಲ್ ಫಿಟ್ನೆಸ್ ಬರಬೇಕು ಅಂತ ಅಂದ್ರೆ ಎಷ್ಟು ದಿವಸ? 180 ಡೇಸ್. 6 ತಿಂಗಳು ಪರಿಶ್ರಮ ಬೇಕು. ಪೊಲೀಸ್ ಆಗುವಂತ ಹುಡುಗರಿಗೆ ಹೇಳ್ತಾ ಇರೋದು, ನಿಮಗೆ ಎಕ್ಸಾಮ್ ರೆಡಿ ಆಗ್ತಾ ಇದ್ರೆ ಸಾಕಾಗಲ್ಲ,
ಎಂಡ್ಯೂರೆನ್ಸ್ ರೆಡಿ ಆಗ್ಬೇಕು. ಈ ಎಂಡ್ಯೂರೆನ್ಸ್ ರೆಡಿ ಆಗ್ಬೇಕು ಅಂದ್ರೆ 1 ದಿನದಲ್ಲಿ 1 ಮಂತ್ ಅಲ್ಲಿ ಆಗಲ್ಲ, 6 ಮಂತ್ ಎಫರ್ಟ್ ಬೇಕು. 6 ತಿಂಗಳ ಪರಿಶ್ರಮದ ನಂತರ ನ್ಯೂ ಬಾಡಿ ಬರುತ್ತೆ. ಒಂದ್ ಹೇಳ್ಬಿಡ್ತೀನಿ ನಿಮಗೆ, ಸೀಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೀಲ್, SEEL ಅಂತ, SEEL ಅಲ್ಲ. ಸ್ಲೀಪ್, ನಿದ್ದೆ ಬ್ಯೂಟಿಫುಲ್ ಮಾಡೋರು ಮಾತ್ರ ಉತ್ತಮ ದೇಹ ಹೊಂದಕ್ ಸಾಧ್ಯ. ಸರ್ ನಾವು ನಿದ್ದೆ ಮಾಡ್ತಿದೀವಲ್ಲ ಅಂದ್ರೆ ನಿಮ್ ನಿದ್ದೆ ಎಷ್ಟು ಕೆಡದಾಗಿರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಅಮೆರಿಕದ ರಾಜಕಾರಣಿಗಳು ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಂಗೆ ತೆಗೆದುಕೊಳ್ಳುವ ಮೊದಲ ಟ್ರೈನಿಂಗ್ ನಿಯರ್ಲಿ $5,000-10,000 ಇದೆ. ಅದರ ಅರ್ಥ ಒಂದು 5-6 ಲಕ್ಷ ರೂಪಾಯಿ ಫೀಸ್ ಕೊಟ್ಟು ತೆಗೆದುಕೊಳ್ಳುವ ಮೊದಲ ಟ್ರೈನಿಂಗ್ ಅಂದ್ರೆ ಸ್ಲೀಪ್ ಟ್ರೈನಿಂಗ್ ಅಂತ, ಮಲ್ಗೋದ್ ಕಲಿತಾರೆ ಅಂತ. ನಮ್ಗೆ ಮಲ್ಗಕ್ ಬರ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹಾಸ್ಕೊಂತಿದೀವಿ, ಚಾಪೆ ಮಲ್ಕೊಂತಿದೀವಿ, ಬೆಡ್ಶೀಟ್ ಮುಚ್ಚಾಕೋತಾ ಇದೀವಿ, ಕೆಟ್ಟದಾಗ ನಿದ್ದೆ ಮಾಡ್ತಾ ಇದೀವಿ. ಬ್ಯೂಟಿಫುಲ್ ನಿದ್ದೆ ಮಾಡಿದಾಗ ನಿಮ್ ಬಾಡಿ ಮೈಂಡ್ ಎರಡೂ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿಜಿಯವರು ಮಲ್ಗೋದು 6 ಗಂಟೆ, ಸದ್ಗುರು ಅಂತ ಒಬ್ರು ಗುರುಗಳಿದ್ದಾರೆ ಮಲ್ಗೋದ್ 4 ಗಂಟೆ, ಸಿದ್ಧಗಂಗಾ ಶ್ರೀಗಳು ಈಗ ಹೇಳಿದ್ರಲ್ಲ, ಸಿದ್ಧಗಂಗಾ ಶ್ರೀಗಳು ಮಲಗ್ತಾ ಇದ್ರು 4 ಅವರ್ಸ್, 11 ಗಂಟೆಗೆ ಮಲಗ್ತಾ ಇದ್ರು, 2:15 ಎದ್ದೇಳ್ತಾ ಇದ್ರು, 3:15 ಗಂಟೆ, ಉಳಿದ 20 ಗಂಟೆ ಆಕ್ಟಿವ್ ಆಗಿರ್ತಾ ಇದ್ರು. ಹಂಗಾದ್ರೆ ಕಡಿಮೆ ಮಲಗೋದನ್ನ ಸ್ಮಾರ್ಟ್ ಆಗಿ ಮಲಗೋದು ಹೆಂಗೆ? ಸಿ ಒಳಗೆ ಎಸ್ ಬಂತು. ನಂಬರ್ 2 ಈಟ್, ತಿನ್ನೋದು. ಕರೆಕ್ಟ್ ಆಗಿ ಫುಡ್ ತಿಂದಿಲ್ಲ ಅಂದ್ರೆ ನಾವ್ ಏನೂ ಸಕ್ಸಸ್ ಕಾಣಕ್ಕಾಗಲ್ಲ. ಇವತ್ತೇ ಹೋಗಿ ನಾನು ಸುಳ್ಳು ಹೇಳ್ತೀನಿ ಅಂತ ಅಂದ್ರೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚೆಕ್ ಮಾಡ್ರಿ, 1 ವರ್ಷದಿಂದ ನನ್ನ ವಿಡಿಯೋಗಳು 4-5 ಬಂದಿರ್ಬೋದು ಅಷ್ಟೇ. ಹಿಂದಿನ 5 ವರ್ಷಗಳಲ್ಲಿ ವಾರಕ್ಕೆ 2 ಸರಿ ಬರ್ತಾ ಇದ್ದ ಮಂಜುನಾಥ್ 1 ವರ್ಷ ನಾಪತ್ತೆ ಯಾಕಾದ್ರು ಅಂದ್ರೆ ದಟ್ ಈಸ್ ರೀಸನ್ ನಾನು ಇನ್ನೇನೋ ಮಾಡ್ತಾ ಇದ್ದೀನಿ ಅಂತಲ್ಲ, ಈಟ್ ಕೆಟ್ಟದಾಗ ಹೋಗಿತ್ತು. ಕೆಟ್ಟ ಈಟ್ ಅಂದ್ರೆ ಬೆಂಗಳೂರು ಇದ್ದೆ, ಅಡಿಗೆ ಮಾಡ್ಕೊಳಕ್ಕೆ ಮಜಾ ಬರ್ತಾ ಇರ್ಲಿಲ್ಲ, ಸಿಕ್ ಕಡೆ ಫುಡ್ ತಿನ್ಕೊಂಡ್ ಬಂದ್ಬಿಟ್ಟೆ. ತಿಂತ ಏನಾಯ್ತು ಅಂತ ಅಂದ್ರೆ ನನ್ನ ಬಾಡಿಯಲ್ಲಿ 2 ವಿಟಮಿನ್ ಶಾರ್ಟೇಜ್ ಆಯ್ತು. 2 ವಿಟಮಿನ್ ಯಾವುದು? B12 ಅಂತ ಒಂದು, ಡಿ ಅಂತ ವಿಟಮಿನ್ ಡಿ. AC ಆಫೀಸಲ್ಲಿ ಕೊಡ್ತಾ ಇದ್ವಿ, ಬಿಸ್ಲೇ ನೋಡ್ಲಿಲ್ಲ 4 ವರ್ಷ, ಬಿಸ್ಲಿಗೆ ಹೋಗಿಲ್ಲ, ಡಿ ವಿಟಮಿನ್ ಹೋಯ್ತು. ಚೆನ್ನಾಗಿ ತಿನ್ಲಿಲ್ಲ, B12 ಹೋಯ್ತು. 2 ಹೋಗ್ತಿದ್ದಂಗೆ ಹೆಂಗ್ ಆದೆ ಅಂದ್ರೆ ನಾನು ದಿನಕ್ಕೆ 6 ಗಂಟೆ ಮಲಗ್ತಾ ಇದ್ದೆ ಮಂಜುನಾಥ್, 16 ಗಂಟೆ ಮಲಗ್ತಾ ಇದೀವಿ. ನಿತ್ಯ 16 ಅವರ್ಸ್. ನನ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಎದ್ಮೇಲಾದ್ರೂ ಆಕ್ಟಿವ್ ಇರ್ತೀನ, ಇಲ್ಲ. ಓದಕ್ ಆಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹೆಂಗೆ ಅಂದ್ರೆ ನಾನು ಸತ್ಯ ಹೋಗ್ತೀನೇನೋ ಅನ್ನೋದು ಸ್ಟಾರ್ಟ್ ಆಯ್ತು. ನನಗೆ ಏನಾಗಿದೆ? ಪರ್ಫೆಕ್ಟ್ ಮ್ಯಾನ್. ಹೋಗಿ ಚೆಕ್ ಮಾಡಿಸಿದ್ರೆ ಡಾಕ್ಟರ್ ಹೇಳ್ತಾರೆ 2 ವಿಟಮಿನ್ ಶಾರ್ಟೇಜ್. ಜಸ್ಟ್ 2 ವಿಟಮಿನ್ ನನ್ನ ಜೀವನದ 1 ವರ್ಷ ನನ್ನನ್ನ ಅರ್ಧ ಸತ್ತ ಮನುಷ್ಯನ ತರ ಮಾಡ್ಬಿಡ್ತು. ನಿಮ್ಗೂ ಅಷ್ಟೇ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ನಾನು ಅಂದ್ಕೋತಾ ಇದೀನಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಅಂದ್ಕೋತಾ ಇದೀನಿ ಓಡಕ್ ಆಗ್ತಾ ಇಲ್ಲ, ಅಂದ್ಕೋತಾ ಇದೀನಿ ಓದಕ್ ಆಗ್ತಾ ಇಲ್ಲ ಅಂದ್ರೆ ಬರೀ ನೀವು ನನಗೆ ನಾನ್ ಸರಿ ಇಲ್ಲ ಅನ್ಕೊಳ್ಳೋದಲ್ದೆ ನಿಮ್ ಬಾಡಿಯಲ್ಲಿ ವಿಟಮಿನ್ಸ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಲೆಟ್ಸ್ ಹೆಣ್ಮಕ್ಳು ಎಸ್ಪೆಷಲಿ ಮಂತ್ಲಿ ಸೈಕಲ್ ಅಲ್ಲಿ ಬ್ಲೀಡಿಂಗ್ ಎಲ್ಲ ಆಗೋದ್ರಿಂದ ನಿಮ್ಮಲ್ಲೂ ವಿಟಮಿನ್ಸ್ ಗಳ ಡಿಫಿಷಿಯನ್ಸಿ ತುಂಬಾ ಇರುತ್ತೆ. ವಿಚ್ ವಿಟಮಿನ್ ಇಸ್ ಶಾರ್ಟೇಜ್ ಅದನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದ ಫುಡ್ ತಿನ್ರಿ. ಟ್ಯಾಬ್ಲೆಟ್ ತಿನ್ರಿ ಅಂತ ಇಲ್ಲ, ನಾವು ಫುಡ್ ಕರೆಕ್ಟ್ ಆಗಿ ತಿನ್ಕೊಂಡು ನೀವು ಕರೆಕ್ಟ್ ಆದ್ರಿ ಅಂದ್ರೆ ನಿಮ್ ಎನರ್ಜಿ ಯಾವ ಲೆವೆಲ್ ಅಂದ್ರೆ ಮೇಡಮ್ ಹೇಳೋದಲ್ಲ ಫಿನಿಕ್ಸ್. ಜೂನ್ ತಿಂಗಳಲ್ಲಿ ನನ್ನ ಬಾಡಿ ಮುಗಿದೋಯ್ತು ನನ್ನ ಕತೆ ಅನ್ಕೊಂಡಿದ್ದೆ, ಇವತ್ತು ಬಂದಿದ್ದೀನಿ ನವೆಂಬರ್ ಅಲ್ಲಿ ಹೊಸ ಮಂಜುನ ಮತ್ತೆ ಫಿನಿಕ್ಸ್ ಬೌನ್ಸ್ ಬ್ಯಾಕ್. ಹಂಗಾಗಿ ಸ್ಲೀಪ್ ಆದ್ಮೇಲೆ ಈಟ್ ಚೆನ್ನಾಗಿರ್ಬೇಕು. ಈಟ್ ನಂತರ ಎಕ್ಸರ್ಸೈಸ್ ನೆಕ್ಸ್ಟ್ ಇದು ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ನಿಮ್ ಕೆಪಾಸಿಟಿ ಜಾಸ್ತಿ ಆಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸಿಕ್ಕಾಪಟ್ಟೆ ಹಾರ್ಡ್ ಎಕ್ಸರ್ಸೈಸ್ ಮಾಡಲ್ಲ, ಲೈಟ್ ಆಗಿ 20 ನಿಮಿಷ ವರ್ಕೌಟ್ ಮಾಡ್ತೀನಿ. 20 ಮಿನಿಟ್ ನಾನು 1 ತಿಂಗಳು ಎಕ್ಸರ್ಸೈಸ್ ಮಾಡಿದೆ ಅಂದ್ರೆ ನನ್ನ ಬಾಡಿ ಎಷ್ಟು ಫಿಟ್ ಆಗುತ್ತೆ ಅನ್ನೋದು ಹಿಂಗ್ ಹೋಗಿರಲ್ಲ, ಒಳಗಡೆಯಿಂದ ಫಿಟ್ ಆಗುತ್ತೆ. 6 ಗಂಟೆ ನಿದ್ದೆ ಆದ ನಂತರ ಟಕ್ ಅಂತ ಎಕ್ಸರ್ಸೈಸ್. ಅದೇ ನಾನು ಎಕ್ಸರ್ಸೈಸ್ 1 ತಿಂಗಳು ಬಿಟ್ಟೆ ಅಂದ್ರೆ 8 ತಾಸು ನಿದ್ದೆ ಮಾಡಿದ್ರು ನಂಗೆ ನಿದ್ದೆ ಸಾಕು ಅನ್ಸಲ್ಲ. ಎಕ್ಸರ್ಸೈಸ್ ಮಾಡೋದ್ರಿಂದ ಬಾಡಿಗೆ ಶಕ್ತಿ ಬರುತ್ತೆ, ಶಕ್ತಿ ಬಂದಾಗ ಕಡಿಮೆ ನಿದ್ದೆ ಸಾಕು. ಹಾಗಾಗಿ ಲಿಟ್ಲ್ ಬಿಟ್ ಎಕ್ಸರ್ಸೈಸ್. ನೀವು ಹೆಣ್ಮಕ್ಳು ಅನ್ಬೋದು, ಸರ್ ನಾವೆಲ್ಲ ಹೋಗೋಣ ಸರ್, ಜಿಮ್ಗೆ ಹೋಗ್ಬೇಕಾ, ಯೋಗ ಕ್ಲಾಸ್, ಏನು ಬೇಡ. ನಿಮ್ ಮನೇಲಿ ಇಷ್ಟು ಜಾಗ ಇದ್ರೆ ಸಾಕು,
ನಿಂತ ಆ ಜಾಗದಲ್ಲಿ ಸ್ವಲ್ಪ ರನ್ ಮಾಡ್ದಂಗ್ ಮಾಡೋದು, ಜಂಪ್ ಮಾಡ್ದಂಗ್ ಮಾಡೋದು, ಸ್ವಲ್ಪ 20 ನಿಮಿಷ ಬಿಸಿ ಮಾಡ್ಬಿಟ್ರೆ ಸಾಕು. ದಟ್ ಈಸ್ ಎಕ್ಸರ್ಸೈಸ್. ಓಕೆ, ನೆಕ್ಸ್ಟ್ SEE ಆಯ್ತು. ಸ್ಲೀಪ್, ಈಟ್, ಎಕ್ಸರ್ಸೈಸ್. ಅಂಡ್ ಎಲ್ ಅಂದ್ರೆ ಲಯಬಿಲಿಟಿ ಅಂತ ಕರಿತೀವಿ. ಲಯಬಿಲಿಟಿ ಅಂದ್ರೆ ನೀವು ನಂಬಿಕೆ ಇಟ್ಕೋಬೇಕು, ಹೊಣೆಗಾರಿಕೆ ಇರಬೇಕು. ನನಗೆ ಸಮಾಜ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದೆ, ನಾನು ವಾಪಸ್ ಕೊಡಬೇಕು ಅಂತ. ಏನ್ ಸಮಾಜ ಕೊಟ್ಬಿಟ್ಟಿದೆ ಸರ್ ನಮಗೆ, ಸಮಾಜ ಏನ್ ಕೊಟ್ಟಿದೆ ಸರ್ ಅಂತ. ಇಲ್ಲಿ ಎಷ್ಟು ಜನ ಗ್ಯಾರಂಟಿ ಸ್ಕೀಮ್ ಗಳ ಲಾಭ ಪಡಿತಾ ಇದ್ದೀರಾ? ಎಷ್ಟ್ ದಿನ ಅಂತ ಇಸ್ಕೊಳ್ಳೋದೇ ಜೀವನ ಮಾಡ್ತೀರಾ? ಏನ್ ಮಾಡ್ಬೇಕು ನೀವೀಗ? ವಾಪಸ್ ಕೊಡ್ಬೇಕಲ್ಲ. ಒಂದ್ ಒಳ್ಳೆ ಜಾಬ್ ತಗೊಳ್ರಿ, ಸಂಬಳ ಬರುತ್ತೆ. 12 ಲಕ್ಷಕ್ಕಿಂತ ಸಂಬಳ ಜಾಸ್ತಿ ಆಗ್ತಾ ಇದ್ದಂಗೆ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ, ನಿಮ್ದು ಸಂಬಳ 12 ಲಕ್ಷ ದಾಟಿದೆ, ನಿಮ್ ಸಂಬಳದಲ್ಲಿ ನನಗೊಂದು 1,20,000 ಕೊಡ್ತೀರಾ ಅಂತ. ದಟ್ ಈಸ್ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್. ವಾಪಸ್ ಕೊಡಕ್ ಸ್ಟಾರ್ಟ್ ಮಾಡ್ರಿ. BPL ಕಾರ್ಡ್ ಕ್ಯಾನ್ಸಲ್ ಆಗಿ APL ಬರ್ಬೇಕು. ಇಸ್ಕೊಳ್ಳಂತ ಸ್ಕೀಮ್ಗೆಲ್ಲ ವಾಪಸ್ ಕೊಡಂಗ್ ಆಗ್ಬೇಕು. 25 ವರ್ಷದ ಒಳಗಾಗಬೇಕು. 26 ವರ್ಷ ನಿಮ್ಗೆ ಆದಾಗೂ ನಿಮ್ ಕೈಲಿ BPL ಕಾರ್ಡ್ ಇದೆ ಅಂದ್ರೆ ನೀವು ಲೈಫ್ ಅಲ್ಲಿ ಸಕ್ಸಸ್ ಕಂಡಿಲ್ಲ ಅಂತ ಅರ್ಥ. ಇಸ್ಕೊಳ್ಳೋದು ಬಿಡಬೇಕು, ವಾಪಸ್ ದಿನ ಕೊಡೋದು ಶುರು ಮಾಡ್ಕೋಬೇಕು. ಲೆಟ್ಸ್ ನ್ಯೂ ಲೈಫ್, ಹೊಸ ಬದುಕು ಕಂಡುಕೊಳ್ಳೋಕೆ 365 ದಿವಸ ಸಾಕು. ಲಾಸ್ಟ್ ಇಯರ್ November 13th ನನಗೆ ಗೊತ್ತಾಗಿತ್ತು ನನ್ಗೇನೋ ಡಿಫೆಕ್ಟ್ ಇದೆ ಅಂತ. ಈ ವರ್ಷ November 13th ನಂತರ ನಾನು ಮುಂಚಿತ ಮಂಜುನಾಥಗೆ ವಾಪಸ್ ಬಂದ್ಬಿಟ್ಟಿದ್ದೀನಿ. ದಟ್ ಈಸ್ ಕಾಲ್ಡ್ ನ್ಯೂ ಲೈಫ್. ಯು ಅಂದ್ರೆ ನೀವು ಅಂದ್ಕೊಂಡೇ ಇಲ್ಲ ಅಂತ ಹೊಸ ಮನುಷ್ಯ ಬೇಕು ಅಂದ್ರೆ 3 ವರ್ಷ ಕಷ್ಟಪಡ್ಬೇಕು. 3 ವರ್ಷ ಕಷ್ಟಪಟ್ರೆ IAS ಬೇಕಾ, IPS ಬೇಕಾ, ಇನ್ನೊಂದು ಬೇಕಾ? ನೀವು ಅಲ್ಲೇ ಅಲ್ಲ, ಅದು ನಿಮ್ಮನ್ನು ಗುರ್ಸಕ್ಕೆ ಆಗಲ್ಲ ಅಂತ ಹೊಸಬ್ರಾಗ್ ಬರ್ಬೋದು. ಲೆಟ್ಸ್ ಸಿ, ದಿನಕ್ಕೆ 1% ಇಂಪ್ರೂವ್ ಆಗ್ಬೇಕು. 1% ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಕೇಳ್ತಾ ಇಲ್ಲ. ನೀವು ರನ್ ಮಾಡಕ್ ಹೋಗಿದ್ದೀರಾ, ಇವತ್ತು 1 ರೌಂಡ್ ಓಡಿದ್ದೀರಾ ಅಂತ ಇಟ್ಕೊಳ್ಳಿ. ನಾಳೆನು 1 ರೌಂಡ್ ಓಡಿದ್ರೆ ವೇಸ್ಟ್. ಏನ್ ಮಾಡ್ಬೇಕು? 2 ಡಬಲ್ ಆಗ್ಬಿಡ್ತದೋ. ನಾವೆತ್ತಿರೋದೇನು 1%. 1 ರೌಂಡ್ ಓಡೋರು ನಾಳೆ ಇಷ್ಟು ಎಕ್ಸ್ಟ್ರಾ ಓಡಿದ್ರೆ ಸಾಕು. 1%. ಇವತ್ತು ಹಿಂಗ್ ಜಂಪ್ ಮಾಡೋ ಎಕ್ಸರ್ಸೈಸ್ ಮಾಡಿದೀರಾ, ದಿಸ್ ಒನ್, ಇದು 100 ಮಾಡಿದೀರಾ ಅಂದ್ರೆ ನಾಳೆ ಎಷ್ಟು ಮಾಡ್ಬೇಕು? 101 ಅಷ್ಟೇ. ಡೈಲಿ ನಿಮ್ ಲೈಫ್ ಅಲ್ಲಿ ಸ್ಟಡಿ ಹ್ಯಾಬಿಟ್ 1% ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ, ಲೆಟ್ಸ್ ಸಿ, 365 ದಿನನೂ ಒಂದೇ ತರ ಇದ್ದೀರಾ. 1 into 1 into 1 into 1 into 1 365 ಸರಿ ಬರೆದು ಈಕ್ವಲ್ಸ್ ಹಾಕಿದ್ರೆ ಉತ್ತರ ಎಷ್ಟು ಬರುತ್ತೆ? ಒಂದೇ. 1 ಇದ್ದು 1 ತರನೇ ಇದ್ರೆ ಮುಂದರ್ಶನ ಒಂದೇ ಆಗಿರ್ತೀರ. 1ಕ್ಕಿಂತ ಒಂಚೂರು ಜಾಸ್ತಿ ಆಗಲ್ಲ. ಇನ್ನೊಂದು ಫಾರ್ಮುಲಾ ನೋಡ್ರಿ, 1.01 ಅಷ್ಟೇ. 0.01 ಅಷ್ಟೇ ಪವರ್ ಆಫ್ 365. ಇಲ್ಲಿ ನೋಡ್ರಿ, 1.01 1.01 ಎಷ್ಟಾಗತ್ತದು ಕೂಡಿದ್ರೆ ಅಂದ್ರೆ 37.78. ಹೋದ ವರ್ಷ ಇದ್ದಕ್ಕಿಂತ ನಿಮ್ಮ ಲೈಫ್ 30 ಪಟ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಎವ್ರಿ ಡೇ 1% ಇಂಪ್ರೂವ್ ಮಾಡ್ಕೊಂಡ್ರೆ. ಹಾಗಾಗಿ ನೀವ್ ಯಾರು? ಡೋಂಟ್ ಥಿಂಕ್ ಅಬೌಟ್ DC ಯಾರು, ತುಕಾರಾಮ್ ಸರ್ ಯಾರು, CEO ಯಾರು, SP ಯಾರು, ಮಂಜುನಾಥ್ ಯಾರು, ಯಾರ ಬಗ್ಗೆ ಥಿಂಕ್ ಮಾಡ್ಬಾರ್ದು. ಯಾರ ಬಗ್ಗೆ ಥಿಂಕ್ ಮಾಡ್ಬೇಕು? ಹೂ ಆಮ್, ನಾನು ಮನೋಜ್ ಯಾರು, ನಾನು ಲಕ್ಷ್ಮಿ ಯಾರು, ನಾನು ಕಾವ್ಯ ಯಾರು, ನಿಮ್ ಬಗ್ಗೆ ನೀವು ಥಿಂಕ್ ಮಾಡ್ಕೊಳ್ಳಿ. ನಿಮ್ ಬಗ್ಗೆ ನೀವು ಥಿಂಕ್ ಮಾಡ್ಕೊಂಡು ಇಷ್ಟೇ ಇಂಪ್ರೂವ್ ಮಾಡಿದ್ರೆ ಯುವರ್ ಲೈಫ್ ವಿಲ್ ಬಿ ಚೇಂಜ್. ಓಕೆ, ಇನ್ನು ಒಂದು, ಇದು ರಿಸರ್ಚ್ ಬೇಸ್ಡ್, ನಂದೇನಲ್ಲ. ಇಫ್ ಯು ಹ್ಯಾಂಗ್ ಔಟ್ ವಿತ್ 5 ಕಾನ್ಫಿಡೆಂಟ್ ಪೀಪಲ್, 5 ಜನ ಕಾನ್ಫಿಡೆಂಟ್ ಆಗಿರುವಂತ ಜನಗಳ ಸುತ್ತಮುತ್ತ ನೀವು ಇದೀರಿ ಅಂದ್ರೆ 6ನೇವ್ರು ಯಾರು? ಯು ವಿಲ್ ಬಿಕಮ್ ದ 6th. 5 ಜನ ಕಾನ್ಫಿಡೆಂಟ್ ಜನಗಳ ಜೊತೆ ಇದ್ರೆ 6ನೇವ್ರು ನೀವೇ, ನೋ ಡೌಟ್ ಅಟ್ ಆಲ್. ಅದನ್ನೇ ಹೇಳೋದು ಯುವರ್ ನೆಟ್ವರ್ಕ್ ಈಸ್ ನೆಟ್ವರ್ಕ್ ಅಂತ. ನಿಮ್ ಸುತ್ತಮುತ್ತ ಯಾರಿದಾರೋ ಅವರೇ ನಿಮ್ಮ ಸಂಪತ್ತು ಅಂತ. ಇವತ್ತು ನಾನು 10 ವರ್ಷದಿಂದ ಒಬ್ಬ ಆರ್ಡಿನರಿ ಸ್ಕೂಲ್ ಟೀಚರ್. ಇವತ್ತು ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ನನ್ನ ಮಾತಾಡಕ್ ಕರೀತಾರೆ, ನಿಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತೀನಿ ಅಂದ್ರೆ ನಾನು 5 ಜನರನ್ನ ಹ್ಯಾಂಗ್ ಔಟ್ ಮಾಡೋದು. ಹೂ ಇಸ್ ದಟ್ 5 ಮೆಂಬರ್ಸ್? ಸುಮ್ನೆ ಕೇಳಿಸ್ಕೊಳ್ರಿ, ಇವತ್ತು ಅವ್ರು ಸರ್ಚ್ ಮಾಡ್ರಿ. ಅವೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ, ಮಂಜುನಾಥ್ ಸರ್ಗೆ ಈ ದೆವ್ವನೇ ಬಂದಿದೆ ಅಂತ ಅನ್ಸ್ಬಿಡುತ್ತೆ. ಯಾರು ದಟ್ 5 ಪೀಪಲ್? ಸಂದೀಪ್ ಮಹೇಶ್ವರಿ ಅಂತ 1 ಯೂಟ್ಯೂಬ್ ಅಲ್ಲಿ ಸಿಗ್ತಾರೆ.
ವಿವೇಕ್ ಬಿಂದ್ರಾ ಅಂತ 1, 2 ಆಯ್ತು. ಸದ್ಗುರು ಅಂತ 3 ಜನ ಆಯ್ತು. ರಮೇಶ್ ಅರವಿಂದ್ ಕನ್ನಡದ ಫಿಲ್ಮ್ ಆಕ್ಟರ್, ಅವರು ಮೋಟಿವೇಶನ್ ಸ್ಪೀಕರ್. ನಂಬರ್ 5 ರಾಬಿನ್ ಶರ್ಮಾ ಅಂತ 5 ಜನ ಯೂಟ್ಯೂಬ್ ಅಲ್ಲಿ ನೋಡ್ರಿ, ಅವ್ರ ಮಾತು ಕೇಳಿಸ್ಕೊಳ್ರಿ, ಅವಾಗ ಅರ್ಥ ಆಗತ್ತೆ ಈ 5ರ ಮಿಕ್ಸ್ ಯಾರಾಗಿದ್ದಾರೆ ಅಂದ್ರೆ ಮಂಜುನಾಥ್ ಆಗಿದ್ದಾರೆ ಅಂತ. ನೀವು ಅಷ್ಟೇ ನಿಮ್ಮ ನೆಟ್ವರ್ಕ್ ಇಂದ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ನೆಟ್ವರ್ಕ್ ಮೀನ್ಸ್ ನಿಮ್ಮ ಗಳಿಕೆ. ನನ್ನ ಅವತ್ತಿನ ಸಂಬಳ 10 ವರ್ಷದ ಹಿಂದೆ 50,000 ರೂಪಾಯಿ. ಇವತ್ತು ನಂದು ಪರ್ ಮಂತ್ ಸ್ಯಾಲರಿ ಮೋರ್ ದ್ಯಾನ್ 5 ಲಕ್ಷಕ್ಕಿಂತ ದಾಟ್ಕೊಂಡು ಹೋಯ್ತು. ಹೆಂಗ್ ಸಾಧ್ಯ ಆಯ್ತು ಅಂದ್ರೆ 5 ಜನರ ನೆಟ್ವರ್ಕ್ ಮಾಡ್ಕೊಂಡೆ ನಾನು. ಅವ್ರು ಇವತ್ತವರೆಗೂ ಮೀಟ್ ಆಗಿಲ್ಲ, ನಾನು ಜಸ್ಟ್ ಯೂಟ್ಯೂಬ್ ಅಲ್ಲೋ ಅವ್ರ ಬುಕ್ ನಾವು ಓದ್ಕೊಂಡು ಕಲ್ತ್ಕೊಂಡಿದ್ದಷ್ಟೇ. ಇವತ್ತವರೆಗೂ ಐ ಆಮ್ ನಾಟ್ ಮೀಟ್ ಸದ್ಗುರು, ಐ ಆಮ್ ನಾಟ್ ಮೀಟ್ ಸಂದೀಪ್ ಮಹೇಶ್ವರಿ, ಯಾರು ಮೀಟ್ ಆಗಿಲ್ಲ. ಅವ್ರು ಹೆಂಗ್ ಬದುಕ್ತಾ ಇದಾರೆ ಕಲ್ತ್ಕೊಂಡ್ವಿ, ಅವ್ರ ಬದುಕು ನಮ್ಗೆ ಇನ್ಸ್ಪೈರ್ ಮಾಡ್ತಾ ಬಂದ್ರು. ಹ್ಯಾಂಗ್ ಅರೌಂಡ್ ವಿತ್ 5 ಕಾನ್ಫಿಡೆಂಟ್ ಪೀಪಲ್, 6th ಯಾರು ನೀವೇ. ಹ್ಯಾಂಗ್ ಅರೌಂಡ್ ವಿತ್ 5 ಸಕ್ಸಸ್ಫುಲ್ ಪೀಪಲ್, ಯಶಸ್ಸಿನ ಕಡೆಗೆ ಹೋಗ್ತಾ ಇರೋ ವ್ಯಕ್ತಿಗಳ ಜೊತೆಗೆ ಇದ್ರೆ 6ನವ್ರು ಯಾರು ಜೋರಾಗಿ. 5 ಇಡಿಯಟ್ಸ್, ನಿಮ್ ಸುತ್ತಮುತ್ತ 5 ಜನ ಇಡಿಯಟ್ಸ್ ಗಳೇ ಇದ್ರೆ 6ನವ್ರು ಯಾರು ನೀವೇ. ದಟ್ ಈಸ್ ಅ ಪ್ರಾಬ್ಲಮ್. ನಮ್ಮ ಹುಡುಗರ ಅರ್ಧ ಹಾಳಾಗ್ತಾ ಇರೋದು ನಿಮ್ಮ ಗ್ರೂಪ್, ನಿಮ್ಮ ಅರೌಂಡ್ ಪೀಪಲ್. ಈಗ ಒಬ್ಬಳ ಹುಡುಗಿ, ಇಲ್ಲೊಬ್ಳು ಮುಸ್ಲಿಂ ಹುಡುಗಿ ಬಂದಿದ್ದಾಳೆ, ಅವಳು ಇವತ್ತೆಲ್ಲ ಇನ್ಸ್ಪೈರ್ ಆಗಿ IAS ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಹೊರಗೆ ಹೋಗ್ತಾ ಇಬ್ರು ಜೊತೆಗೆ ಹೊರಟ್ರು. ಶೋಭರಾಣಿ ಮೇಡಮ್ ನೋಡ್ದೆ, ನನಗೆ ಮೇಡಮ್ ತರನೇ ಆಗ್ಬೇಕು ಅನ್ಸ್ತಾ ಇದೆ ಅಂತ ಅಂದ್ಬಿಟ್ಲು. ಅಂತಿದ್ದಂಗೆ ಅವಳು ಹಿಂಗ್ ನೋಡ್ತಾ ಹೋಗ್ತಾಳೆ, ನೀನಾ ಅಂತ ನೋಡ್ತಾಳೆ, ನಿನ್ ಕೈಲಾಗತ್ತಾ ಅಂತ. ಅಲ್ಲಿ ಮುಗಿದೋಗಿ ಕತೆ. ಹೆಂಗಿರ್ಬೇಕು ಫ್ರೆಂಡ್ ಅಂದ್ರೆ, ಹೌದು ಕಡೆ ನಿಂಗೆ ಶೋಭರಾಣಿ ಮೇಡಮ್ ನೋಡ ಹಿಂಗ ಅನ್ಸ್ತು, ನನ್ಗೂ ಹಂಗೆ ಅನ್ಸಿದೆ, ಇಬ್ರು ಸೇರ್ ಪ್ಲಾನ್ ಮಾಡೋಣಪ್ಪ, ಆ ತರದ ಗ್ರೂಪ್ ಆಗ್ಬೇಕು. ಹಾಗಾಗಿ ಫ್ರೆಂಡ್ಸ್ ಗಳನ್ನ, ನೆಗೆಟಿವ್ ಪೀಪಲ್ ಗಳನ್ನ ಜೊತೆಗೆ ಇಟ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡ್ರಿ. ಲೆಟ್ಸ್ ಲಾಸ್ಟ್ ಇಲ್ಲಿ ಮುಗಿಯುತ್ತಂದು. ದ ಪೀಪಲ್ ಮ್ಯಾನ್ ಬ್ಲೇಮ್ ಅದರ್ ಪೀಪಲ್. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ, ನಮ್ ಕಾಲೇಜ್ ಪ್ರಿನ್ಸಿಪಾಲ್ ಸರಿ ಇಲ್ಲ, ನಮ್ ಲೆಕ್ಚರ್ ಸರಿ ಇಲ್ಲ, ಈಗ ಬಂದಿರೋ ಬಸ್ಸೇ ಸರಿ ಇಲ್ಲ, ಕಂಡಕ್ಟರ್ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಇಲ್ಲ ಅಂತ ಕುತ್ಕೊಳ್ತಿರಲ್ಲ. ಹಿಂಗಿದ್ದೀರಿ ಅಂದ್ರೆ ಯು ಹ್ಯಾವ್ ಲಾಂಗ್ ಜರ್ನಿ ಟು ಕವರ್. ನಿಮ್ಮ ಸಕ್ಸಸ್ಗೆ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ಅಂತ ಅರ್ಥ. ನಂಬರ್ 2, ದ ಮ್ಯಾನ್ ಬ್ಲೇಮ್ಸ್ ಹಿಮ್ಸೆಲ್ಫ್. ಕೆಲವೊಬ್ರು ಇರ್ತಾರೆ ಯಾರನ್ನು ಸರಿ ಇಲ್ಲ ಅನ್ನಲ್ಲ, ಅವ್ರಿಗೆ ಅವರೇ ಬೇಕಾಗ್ತಿರ್ತಾರೆ, ನನ್ನ ಹಣೆ ಬರನೇ ಇಷ್ಟು, ನಾನೇ ಸರಿ ಇಲ್ಲ ಅನ್ಕೋತಿರ್ತಾರೆ, ಬೇರೆಯವ್ರಿಗೆ ಬೈಯಿಲ್ಲ. ಅವ್ರು ದೇರ್ ಹಾಫ್ ವೇ ದೇರ್, ಅರ್ಧ ಪರವಾಗಿಲ್ಲ. ಅವರು ಬೇರೆಯವರಿಗೆ ಟೀಕಿಸುವವರಿಗಿಂತ ತಮ್ಮನ್ನು ತಾವು ಟೀಕಿಸ್ಕೊಳ್ಳೋರು ಅರ್ಧ ಸರಿ ಇದ್ದಾರೆ ಅಂತ. ಎವ್ರಿ ಡೇ ನೀವು ನಂಬ್ತಿರೋ ಬಿಡ್ತಿರೋ, ನಾನಿರೋ ಜಾಗ ಅದು ಮೇಲಿಂದ ಇಲ್ಲ. ನಾನು ಬೇರೆ ಯಾರನ್ನ ಟೀಕ್ ಮಾಡಲ್ಲ, ನನಗ್ ನಾನೇ ಟೀಕೆ ಮಾಡ್ಕೊತಿರ್ತೀನಿ. ನಾನು ಎದ್ದಿದ್ದು ಲೇಟ್ ಆಯ್ತು ಇವತ್ತು, ನಾನು ಸ್ವಲ್ಪ ಕೆಲಸ ಮಾಡಿದ್ ಕಡಿಮೆ ಆಯ್ತು, 6 ಗಂಟೆ ವರ್ಕ್ ಮಾಡಿದೀನಿ, ನಂದು ಇವತ್ತು ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಸರಿಯಾಗಿ ಮಾತಾಡಿಲ್ಲ. ಪ್ರತಿ ದಿನಕ್ಕೆ 20 ಸರಿ ನನಗ್ ನಾನು ಬೈಕೋತಿರ್ತೀನಿ. ದಟ್ ಈಸ್ ಹಾಫ್ ವೇ, ಅರ್ಧ ದಾರಿಯಲ್ಲಿ ಇದ್ದೀನಿ ಅಂತ ಅರ್ಥ. ಇನ್ನೊಂದಿದೆ ನೋಡು, ದ ಮ್ಯಾನ್ ಬ್ಲೇಮ್ಸ್ ನಥಿಂಗ್. ಬೇರೆಯವ್ರಿಗೂ ಬೈಯಲ್ಲ, ತನ್ನಿಗೆ ತಾನು ಬೈಕೊಡಲ್ಲ ಅಂತ ಅಂದ್ರೆ ಆ ಮನುಷ್ಯ ಏನಾಗಿದ್ದಾನೆ ಅಂದ್ರೆ ಈಸ್ ಅರೈವ್, ಸಕ್ಸಸ್ ಬಂದಿದೆ ಅಂತ ಅರ್ಥ. ಈಗ ಮಾತಾಡಿದ SP ಅವ್ರನ್ನ, DC ಅವ್ರನ್ನ ಎಲ್ಲರೂ ನೋಡ್ರಿ, ಅವರು ಬೇರೆಯವ್ರಿಗೂ ಬೈಲಿಲ್ಲ, ನಮಗೂ ಬೈಕೊಳ್ಳಿಲ್ಲ, ದೇ ಆರ್ ಅರೈವ್. ಬಟ್ ನೀವ್ ಯಾವ ಪೊಸಿಷನ್ ಇದ್ದೀರಾ? ಐದರ್ 1 or 2. ಅದನ್ನ ದಾಟ್ಕೊಂಡು 3ನೇ ಸ್ಟೇಜಿಗೆ ಬನ್ನಿ. ಲೆಟ್ಸ್ ಸಿ, 10,000 ರೂಪಾಯಿ ಗಳಿಸ್ಬೇಕು ಅಂತ ಅಂದ್ರೆ ಇಷ್ಟು ಚೆನ್ನಾಗಿರ್ಬೇಕು. 10,000 ಅನ್ನೋದು ಅಥವಾ ಒಂದು ನಂಬರ್ ಅಲ್ಲ, ವ್ಯಾಲ್ಯೂ. ಹೆಲ್ತ್ ಫಸ್ಟ್ ಚೆನ್ನಾಗಿರ್ಬೇಕು, ನಿಮ್ಮ ಹತ್ರ ಸ್ವಲ್ಪ ದುಡ್ಡಿ. ಲೆಟ್ಸ್ ಸಿ, ಹೆಲ್ತ್ ಅನ್ನ ತೆಗೆದ್ಬಿಟ್ವಿ, ಏನಾಯ್ತು? 4 zeros ಮಾತ್ರ ಉಳ್ಕೊಂತಲ್ಲಿ. ದಟ್ ಈಸ್ ದ ಹೆಲ್ತ್ ಈಸ್ ದ ಫಸ್ಟ್, ಅದೇ ಫಾರ್ಮೋಸ್ಟ್. ಅದನ್ನ ಫಸ್ಟ್ ಸ್ಟ್ರಾಂಗ್ ಇಟ್ಕೊಳ್ರಿ, ನೀವು ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು. ಲೆಟ್ಸ್ ಸಿ, MP ಅವರು ಕೈ ಮುಗ್ದು ಹೇಳಿದ್ರು, ಸುಮ್ನಿರ್ರಪ್ಪ, ನಮ್ಮ ಮಾತು ಕೇಳಿಸ್ಕೊಳ್ರಿ ಅಂತ.
ಏನಕ್ಕೆ ಹೇಳಿದ್ರು? ಸೈಲೆನ್ಸ್ ಅಂತ. ಸೈಲೆನ್ಸ್ ಬಗ್ಗೆ ಒಂದು ಜಗತ್ತಿನ ಟಾಪ್ ಮೋಸ್ಟ್ ವಾಕ್ಯ, ಬಹಳ ಕಡೆ ಕೇಳಿರಲ್ಲ ನೀವು. ಇವತ್ತು ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಹೋಗ್ರಿ, ಏನಿದು ಇಂಪಾರ್ಟೆಂಟ್ ಅಂತ. ಇದನ್ನ ನೆನ್ಸ್ಕೊಳ್ರಿ ನೀವ್ ದಾರಿ ತಪ್ಪದಾಗ. ಏನ್ ಹೇಳಕ್ ನೋಡ್ರದು? ಮನಿ ಲೈಕ್ ಸೈಲೆನ್ಸ್. ದುಡ್ಡು ಸೈಲೆನ್ಸ್ ಅನ್ನ ಇಷ್ಟಪಡುತ್ತಂತೆ. ದುಡ್ಡು ಎಲ್ಲಿರುತ್ತೆ ಅಂದ್ರೆ ಸೈಲೆನ್ಸ್ ಇದ್ದ ಕಡೆ. ಮನಿ ಫಿಯರ್ಸ್ ದ ನಾಯ್ಸ್. ದುಡ್ಡಿಗೆ ಸೌಂಡ್ ಅಂದ್ರೆ ಹೆದರಿಕೆ ಆಗುತ್ತೆ. ಸೌಂಡ್ ಇದ್ ಕಡೆ ಬರಲ್ಲ. ಸೌಂಡ್ ಅಂದ್ರೆ ಅದು ಡಾಮ್ ಡೂಮ್ ಡೂಮ್ ಪಟಾಕಿ ಹೊಡಿಯೋದಂತ ಅಲ್ಲ. ಬರೀ ಮೊಬೈಲ್ ಇಟ್ಕೊಂಡು ಉಚ್ತಾ ಏನೋ ಕೇಳಿಸ್ಕೊಂತ ಇರ್ತೀರಾ, ಟಿವಿ ಹಾಕೊಂಡಿರ್ತೀರಾ, ಇಲ್ಲ 4 ಜನ ಜೊತೆ ಮಾತಾಡ್ತಾ ಇರ್ತೀರಾ. ಮೂರೇ ಕೆಲಸ, ಚಾಟ್, ಸಿನಿಮಾ ಅಥವಾ ಸೆಲ್ ಫೋನ್. ಮೂರರಲ್ಲಿ ಹೆಚ್ಚು ಕಡಿಮೆ ದಿನಕ್ಕೆ 10 ಗಂಟೆ ಕಾಲ್ಬಿಡ್ತೀವಿ. ದಟ್ ಈಸ್ ನಾಯ್ಸ್. ನಾಯ್ಸ್ ಬಿಟ್ಟು ನೀವೊಬ್ಬರೇ ಕುತ್ಕೊಳ್ರಿ, ದಟ್ ಈಸ್ ಸೈಲೆನ್ಸ್. ಸೈಲೆನ್ಸ್ ಇಸ್ ದ ಗಾರ್ಡನ್ ವೇರ್ ಮನಿ ಗ್ರೋಸ್. ಮೌನ ಇದ್ದಲ್ಲಿ ಸಂಪತ್ತು ಬರುತ್ತದೆ. ಅಂಡ್ ದ ನಾಯ್ಸ್ ಇಸ್ ದ ಡಿಸ್ಟ್ರಾಕ್ಷನ್ ವೇರ್ ಮನಿ ಬರ್ನ್ಸ್. ಸೌಂಡ್ ಇದ್ದಲ್ಲಿ ದುಡ್ಡು ಬರೋದೇ ಇಲ್ಲ. ಯಾರ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿವಿ ಉರಿತಾ ಇದೆಯೋ, ಯಾರ ಮೊಬೈಲ್ ಅಲ್ಲಿ ಯಾವಾಗ್ಲೂ ಸೌಂಡ್ ಆಗ್ತಾನೆ ಇದೆಯೋ, ಯಾರ ಮೊಬೈಲ್ ಇಟ್ಕೊಂಡು ಬರೀ ಮಾತಾಡ್ತಾನೆ ಇರ್ತಾರೋ, ಅಲ್ಲಿಗೆ ದುಡ್ಡು ಬರಲ್ಲ ಅಂತ. ಸೈಲೆನ್ಸ್ ಅಂದ್ರೆ ಏನಿಲ್ಲ, ಸುಮ್ ಕುತ್ಕೊಳ್ರಿ. ನೀವು ಸುಮ್ ಕುತ್ಕೊಂಡು ಎಷ್ಟೊತ್ತು ಕೂರಕ್ ಸಾಧ್ಯ? ಆಮೇಲೆ ಏನೋ ಯೋಚನೆ ಬರಕ್ಷಣ ಏನಾದ್ರೂ ಮಾಡೋಣ ಅನ್ಸುತ್ತೆ. ದಟ್ ಈಸ್ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ. ನೀವು ನಂಬ್ತಿರೋ ಬಿಡ್ತಿರೋ, ಭಾರತದಲ್ಲಿರೋ ರಾಜ್ಯಗಳನ್ನ ಎಕರೆಗೆ ಇಷ್ಟು ದುಡ್ಡಲ್ಲಿ ಮಾರ್ತೀವಿ ಅಂತ ಇಟ್ಕೊಳ್ರಿ. ಎಕರೆಗೆ ಎಷ್ಟು ಎಕರೆಗೆ? 1 ಎಕರೆಗೆ 50 ಲಕ್ಷ ಅಂತ ನೋಡಿ. 50 ಲಕ್ಷ ರೂಪಾಯಿ 1 ಎಕರೆ ನಮ್ಮ ಭಾರತ ದೇಶದ ಜಾಗ ಮಾರಕ್ ಕೊಡ್ತೀವಿ ಅಂದ್ರೆ ಹೆಚ್ಚು ಕಡಿಮೆ 15 ರಾಜ್ಯಗಳನ್ನ ಕೊಂಡ್ಕೋಬಹುದು. 15 ಎಕರೆ ಅಲ್ಲ, 15 ರಾಜ್ಯ ಕೊಂಡುಕೊಳ್ಳೋಷ್ಟು ದುಡ್ಡಿದೆ ದಟ್ ಪರ್ಸನ್ ಹತ್ರ. ಒಬ್ಬ ಆರ್ಡಿನರಿ ಮ್ಯಾನ್, ಅವನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು. ಇವತ್ತು ಹಂಗ್ ಬಂದ ಅಂದ್ರೆ ಅವನು ಸೈಲೆನ್ಸ್ ಇಷ್ಟಪಡ್ತಾನೆ. ಒಂದ್ ಇಂಟರ್ವ್ಯೂ ನಲ್ಲಿ ಇವತ್ತು ಹೋದ್ವಿ, ನಾನು ಹೇಳಿದ್ ನಂಬೇಡಿ ನೀವು. ಎಲಾನ್ ಮಸ್ಕ್ ಸ್ಕ್ರೀನ್ ಟೈಮ್ ಅಂತ. ಸರ್ ನಿಮ್ ಸ್ಕ್ರೀನ್ ಟೈಮ್ ತೋರಿಸ್ಬೇಕು ಅಂತಾರೆ. ಮೊಬೈಲ್ ತೆಗೆದು ಹಿಂಗ್ ನೋಡ್ತಾನೆ, 1.5 ನಿಮಿಷ ಇರುತ್ತೆ. ಎಷ್ಟೊತ್ತಿಗದು? ಸಂಜೆ ಇಂಟರ್ವ್ಯೂ ನಲ್ಲಿ. ರಾತ್ರಿ 10 ಗಂಟೆಗೆ ಒಂದು ಇಂಟರ್ವ್ಯೂ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಲ್ಗೋ ಟೈಮ್. ಸರ್ ಇವತ್ತು ಡೇ ಮುಗಿತಾ ಬಂದಿದೆ, ನಿಮ್ ಮೊಬೈಲ್ ಸ್ಕ್ರೀನ್ ಟೈಮ್ ತೋರಿಸಿ ಅಂದ್ರೆ 3 ನಿಮಿಷ ಇದೆ. ಎಲಾನ್ ಮಸ್ಕ್ ಮೊಬೈಲ್ ನೋಡೋದು 3 ನಿಮಿಷ. ನಿಮ್ಮನ್ನೆಲ್ಲ ಹಾಳು ಮಾಡ್ತಾ ಇರುವಂತ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಅದಕ್ಕೆಲ್ಲ ಬಾಸ್ ಇದ್ದಾರೆ ಮಾರ್ಕ್ ಜುಕರ್ಬರ್ಗ್ ಅಂತ. 38 ವರ್ಷ ಅವನು. 38 ವರ್ಷಕ್ಕೆ ಅವನ ಹತ್ರ ಇರೋ ದುಡ್ಡು ಹೆಚ್ಚು ಕಡಿಮೆ 20 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಾರಲ್ಲ 4 ಲ್ಯಾಕ್ ಕ್ರೋರ್. ಮಾರ್ಕ್ ಜುಕರ್ಬರ್ಗ್ ಹತ್ರ ಇರೋ ದುಡ್ಡು 20 ಲಕ್ಷ ಕೋಟಿ. ಅವನ ಸ್ಕ್ರೀನ್ ಟೈಮ್ 4 ನಿಮಿಷ ಇದೆ. ನೀವ್ ಮನೇಲಿ ಚೆಕ್ ಮಾಡ್ರಿ, ಸ್ಕ್ರೀನ್ ಟೈಮ್ ಮಿನಿಮಮ್ 4 ತಾಸು ಇರುತ್ತೆ. 4 ನಿಮಿಷ ಅದನ್ನ ಕೌಂಟ್ ಮಾಡ್ಕೊಂಡಿದ್ರೆ ನಿಮ್ದು 4 ತಾಸು ಇದೆ. ಅದನ್ನ ಬಿಡಬೇಕು. ಸೈಲೆನ್ಸ್ ಇದ್ದಷ್ಟು ಸುಮ್ಮನೆ ಇರ್ರಿ, ಆಟೋಮೆಟಿಕ್ ನಿಮ್ ಶಕ್ತಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಲೆಟ್ಸ್ ಸಿ ವಾಟ್ ಈಸ್ ಸಕ್ಸಸ್. ಸಕ್ಸಸ್ ಅಂದ್ರೆ ಸಕ್ಸಸ್ ಅಂದ್ರೆ ಯಾರಿಗೆ ಏನು ಬೇಕು ಅದನ್ನ ಪಡ್ಕೊಳ್ಬೇಕು. ಈಗ SP ಸರ್, ಮೇಡಮ್, DC ಸರ್ ಎಲ್ಲ ಮಾತಾಡ್ಬೇಕಾರೆ ಅಂದ್ರು IAS IPS. ದಿಸ್ ಸೆಷನ್ ಇಸ್ IAS IPS. ಓಕೆ, ನಿಮ್ಗೆ ಎಷ್ಟು ಹುದ್ದೆಗಳು ಬೇಕು? 1 ಹುದ್ದೆ ಬೇಕು. ಇವನಿಗೂ 1 ಬೇಕು, ಇವನಿಗೂ 1 ಬೇಕಲ್ಲ. ಇಲ್ಲಿರೋದೇ 1,000 ಜನ ಇದ್ದೀರಾ. ಟೋಟಲ್ IAS ಹುದ್ದೆಗಳೇ 1 ವರ್ಷ ಕಾನ್ಫರ್ ಆಗದೆ 1,000. ಬಳ್ಳಾರಿ ಎಲ್ಲರೂ ನಮಗೆ 1 ಬೇಕು ಅಂತ ತಗೊಂಡ್ಬಿಟ್ರೆ ಇನ್ ಪಕ್ಕದ ವಿಜಯನಗರದವ್ರು ಎಲ್ಲಿಗೆ ಹೋಗ್ಬೇಕು, ರಾಯಚೂರು ಎಲ್ಲಿಗೆ ಹೋಗ್ಬೇಕು? ಹಂಗಾಗಿ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ರಿ, ಸಕ್ಸಸ್ ಅಂದ್ರೆ IAS IPS ಅಲ್ಲ. ನಮ್ಮ ಪ್ರಜಾವಾಣಿಯ ವರ್ಕ್ಶಾಪ್ ಇದೆಯಲ್ಲ, ಇವತ್ತು ವರ್ಕ್ಶಾಪ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಏನ್ ಹಾಕಿದ್ದಾರೆ? ಡಿಟೇಲ್ ಆಗಿ IAS, KS, FDA, SDA, PDO, PC ಎಲ್ಲ ಹಾಕಿದ್ದಾರೆ. ಓಕೆ, ಯಾಕೆ ಅದು ಮೆನ್ಷನ್ ಮಾಡಿದ್ರು ಅಂತ ಅಂದ್ರೆ, ವೈ ದಟ್ ಮೆನ್ಷನ್ ಅಂತ ಅಂದ್ರೆ, ಎಲ್ಲರೂ ಬೇಕು ನನಗೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಕು, ಒಬ್ಬ SP ಬೇಕು, ಒಬ್ಬ PSI ಬೇಕು, ಎಲ್ಲರೂ ಬೇಕು. ಯಾರಿಗೆ ಯಾವುದು ಬೇಕಾಗಿದೆಯೋ, ಅನಿಸ್ತಾ ಇದೆಯೋ, ಬೇಕು ಆಗಿದೆ, ಬೇಕು ಅನಿಸ್ತಾ ಇದೆ, ಅದ್ ಪಡ್ಕೋಬೇಕು ಅಂತ, ಅದನ್ನ ಪಡೆದುಕೊಳ್ಳುವುದೇ ಯಶಸ್ಸು. ಶೋಭಾರಾಣಿ ಮೇಡಮ್ಗೆ ಬರೀ 15 ನಿಮಿಷ ಅಲ್ಲ, ಸಾಯಂಕಾಲ 6 ಗಂಟೆವರೆಗೂ ಭಾಷಣ ಮಾಡಿಸಿದ್ರು. ಅಲ್ಲಿ ಕೂತಿರೋ ಒಬ್ಳು ಹುಡುಗಿ ಇರ್ತಾಳಲ್ಲ,
ನಾನ್ ಟೀಚರೇ ಆಗ್ಬೇಕಂತ ಅವ್ಳು ಚೇಂಜ್ ಆಗಲ್ಲ. ಇಲ್ಲಿ ಕೂತಿರೋ ಹುಡುಗ ನಾನು PDO ಆಗ್ಬೇಕು ಅಂತ, ಇನ್ನೊಬ್ಬ ನಾನು PC ಅವ್ರು ಸೆಟ್ ಇದೆ. ಅದೇ ಯಶಸ್ಸು. ಅವ್ನು ಪೊಲೀಸ್ ಆದಾಗ ಪೊಲೀಸ್ ಆಗ, PSI ಆಗು, IPS ಆಗು. ನಿಮಗೆ ಏನ್ ಬೇಕೋ ಅದು ಪಡ್ಕೊಳ್ಳೋದು ಯಶಸ್ಸು. ಪಡ್ಕೊಳ್ಳದೆ ಇದ್ರೆ ಅದು ಸೋಲು. ಅದ್ರ ಕಡೆ ಯು ಮೂವ್ ಆನ್. ಲಾಸ್ಟ್ ಇಲ್ಲಿ ಕ್ಲೋಸ್ ಆಗುತ್ತೆ ಮೋಟಿವೇಶನ್. ಓನ್ಲಿ 5% ಪೀಪಲ್ ಆರ್ ಸಕ್ಸಸ್ಫುಲ್ ಇನ್ ದ ವರ್ಲ್ಡ್. ಇಲ್ಲಿ 1,000 ಜನ ನಮ್ಮ ಪ್ರಜಾವಾಣಿ ಡೆಕ್ಕನ್ ರಾಯ್ ಟೀಮ್ ಇಂದ ತೋರಿಸಿದ್ದಾರೆ. ಬಟ್ ನಮ್ಮ ಫಾರ್ಮುಲಾ ಹೇಳೋದೇನು ಅಂದ್ರೆ 5% ಜನ ಮಾತ್ರ ಗೆಲ್ಲುತ್ತಾರೆ. ಇನ್ನೆಷ್ಟು ಜನ ಗೆಲ್ಲಲ್ಲ? 95% ಜನ ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ? ದಿಸ್ ಇಸ್ ಅ ಕ್ವಶನ್. ಅಂದ್ರೆ ನಾವು ಬರೀ ಇಲ್ಲಿ ಕೂತವ್ರಿಗೆ ಹೇಳ್ತಾ ಇಲ್ಲ. ಜಗತ್ನಲ್ಲಿ 800 ಕೋಟಿ ಜನದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 5% ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟೆಡ್ ಕಾಲೇಜ್ಗಳಿಂದ ನಿಮ್ಮನ್ನು ಪಿಕ್ ಮಾಡಿ ತಗೊಂಡ್ ಬಂದಿದ್ದಾರೆ. ಯಾಕೆ ಅಂದ್ರೆ ಯು ಆರ್ ಸ್ಪೆಷಲ್. ಇಲ್ಲಿರೋರು 5% ತಗೋಬೇಕು ಅಂತ ಏನಿಲ್ಲ. ಯಾಕೆ ಅಂದ್ರೆ ಪೀಪಲ್ ವಿತ್ ನೋ ಗೋಲ್ಸ್, ತಲೆಯಲ್ಲಿ ಗೋಲೇ ಇಲ್ಲ ಅಂತ ಅಂದ್ರೆ 83% ಜನ ಏನೂ ಆಗಲ್ಲ. ಡಿಗ್ರಿ ಬಂದು ಸೇರ್ಕೊಂಡಿರ್ತಾರೆ. ಫೈಲ್ ಅಂದ್ರೆ ಸರ್ ಡಿಗ್ರಿ ಮುಗಿಲಿ ನೋಡೋಣ ಅಂತಾನೆ. ಆಲ್ರೆಡಿ 21 ವರ್ಷ, ಇನ್ ಯಾವಾಗ ನೋಡೋದದು? ಅದಕ್ಕೆ ಸರ್ ಹೇಳಿದ್ರು, DC ಸರ್, ನಾನು ಊರಿಗೆ ಒಬ್ಬ DC ಬಂದಾಗ ನಂಗೆ DC ಆಗ್ಬೇಕು ಅನ್ಸ್ತು. ಮೇಡಮ್ ಅಂದ್ರೆ ನಾನು 10th ಅಲ್ಲಿ ಇದ್ದಾಗ ಸೋಷಿಯಲ್ ಫೇಲ್ ಆದೆ, ನಾನೇನೋ ಆಗ್ಬೇಕು ಅನ್ಸ್ತು. ಈಗ ನಿಮ್ಗೆ ಅದಕ್ಕಿಂತ ಪ್ರೌಢಾವಸ್ಥೆಗೆ ಬಂದಿದ್ದೀರಾ. ತಲೆಯಲ್ಲಿ ಇವತ್ತು ಹೊರಗೆ ಹೋಗ್ಬೇಕಾದ್ರೆ ಬೇರೆ ಏನು ಬೇಕಾಗಿಲ್ಲ. ಈ ಪ್ರೋಗ್ರಾಮ್ ಇಂದ ಹೊರಗೆ ಹೋಗ್ಬೇಕಾದ್ರೆ ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಈ ವ್ಯೂಹದಿಂದ ತಪ್ಪಿಸ್ಕೊತೀರ. ಇದು ತಪ್ಪಿಸ್ಕೊಂಡು ಕೂಡ ಇಲ್ಲಿಗೆ ಬರ್ತೀರಿ, ಮತ್ತೆ ಗೆದ್ದು ಬಿಡ್ತೀರಿ ಅಂತೆಲ್ಲ. ಅದ್ರ ಪೀಪಲ್ ವಿತ್ ಗೋಲ್ಸ್ ಇನ್ ದರ್ ಹೆಡ್. ಲಾಸ್ಟ್ ಗೆಲ್ಲ ಕ್ರೀಮ್ ಅಂದ್ರೆ ಪೀಪಲ್ ವಿತ್ ರಿಟರ್ನ್ ಗೋಲ್ಸ್. ಯಾರು ಸರಿ ಬರೀರಿ, ಐ ವಾಂಟ್ ಟು ಬಿಕಮ್ IAS, ಐ ವಾಂಟ್ ಟು ಬಿಕಮ್ ಪೊಲೀಸ್, ಐ ವಾಂಟ್ ಟು ಬರ್ತಾರೆ. 3% ಡೆಫಿನೆಟ್ ಆಗ್ಬಿಡ್ತಾರೆ. ಹ್ಯಾಬಿಟ್ ಆಗಿ ತಿಳ್ಕೋಬೇಕು. ಅಂದ್ರೆ ಅದು ಮುಗ್ದೋಯ್ತು ಅಂತಲ್ಲ, ಜೀವನದಲ್ಲಿ ಮುಗ್ದೋಯ್ತು ಅನ್ನೋದಾಗಿದ್ರೆ ನಂದು ಹೆಚ್ಚು ಕಡಿಮೆ 25 ವರ್ಷದಿಂದ ಜೀವನ ಮುಗಿದೋಗ್ಬಿಟ್ಟಿರೋದು. ನಮ್ಗೆಲ್ಲ ಏನ್ ಆಸೆ ಇದ್ದಿದ್ದು, ನಮ್ಗೇನ್ ಬಹಳ ಗೋಲ್ ಇರಲಿಲ್ಲ. ಸಿಕ್ಕಾಪಟ್ಟೆ ಬಡತನ. ನಮ್ಮಮ್ಮ ಮೆಣಸಿನ್ಕಾಯಿ ಹತ್ತಿ ಎಲ್ಲ ಬಿಡ್ಸಕ್ ಹೋಗೋಳು. ಬಿಡಿಸಿ ಬಂದಾಗ ಕೈಯೆಲ್ಲ ಗಾಯ ಆಗಿರೋದು, ಕಾಲೆಲ್ಲ ಮುಳ್ಳು ಚುಚ್ಚಿರೋದು. ಮಗನೇ ಕಾಲಲ್ಲಿ ಮುಳ್ಳು ಚುಚ್ಚಿದೆ ತೆಗಿಯೋ ಅನ್ನೋರು. ನಾನ್ ಪಿನ್ ತಗೊಂಡು ಕಾಲಿನ ಮುಳ್ಳು ತೆಗಿತಾ ಇದ್ದೆ. ಅವಾಗ ಅನ್ಸೋದು ನನ್ಗೆ ಆಲ್ರೆಡಿ 18-19 ವರ್ಷ ಆಗಿದೆ, ಇಂಥ ದರಿದ್ರ ಮಗ ಇಟ್ಕೊಂಡು ಆ ತಾಯಿಗೆ ಅಷ್ಟು ನೋವು ಕೊಡ್ತಾ ಇದೀನಲ್ಲ. ಇನ್ 2 ವರ್ಷದಲ್ಲಿ ನಮ್ಮ ಅಮ್ಮಂಗೆ ಇಂಥ ಕೆಲಸ ಎಲ್ಲ ಬಿಡಿಸ್ಬೇಕು, ನಾನು ಜಾಬ್ ತಗೋಬೇಕು. 20 ವರ್ಷಕ್ಕೆ ಜಾಬ್ ಬೇಕು ಅಂತ ಹಠ ನಮ್ದು ಅಷ್ಟೇ, ಬೇರೇನಿಲ್ಲ. ನಮ್ ತಲೆಯಲ್ಲಿ ಗೋಲ್ ನೋ AS ನೋ KS ಹೇಳಿಲ್ಲ. ಜಾಬ್ ತಗೋಬೇಕು, ಅಮ್ಮನ್ ಫ್ರೀ ಮಾಡ್ಬೇಕು ಅಂತ. ಆ ಹಠದ ಪ್ರಯುಕ್ತ 20 ವರ್ಷ 6 ತಿಂಗಳಿಗೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟೆ. ಪೊಲೀಸ್ ಕಾನ್ಸ್ಟೇಬಲ್ ಆದ ಕೂಡ ಒಳ್ಳೆ ಸಂಬಳ ಬಂತು. ರೋಡಲ್ಲಿ ನಿಲ್ಸಿ ಬೈಕ್ ನಿಲ್ಸಿದ್ರು ದುಡ್ಡು ವಸೂಲಿ ಮಾಡ್ಕೋಬಹುದು, ಜೀರೋ ಮಾಡ್ಬೋದು. ಬಟ್ ದಟ್ ಈಸ್ ನಾಟ್ ಲೈಫ್. ಅದಾಗೆ ಅನ್ಕೊಂಡೆ ಇದು ಲೈಫ್ ಅಲ್ಲ ನಂಗೆ ಅಂತ. ಹೈಸ್ಕೂಲ್ ಟೀಚರ್ ಇದು ಅಲ್ಲ ಲೈಫ್. PU ಕಾಲೇಜ್ ಲೆಕ್ಚರರ್ ಇದು ಅಲ್ಲ ಲೈಫ್. PDO ಎಕ್ಸಾಮ್ ಪಾಸ್ ಮಾಡಿದೆ ಇದು ಅಲ್ಲ ಲೈಫ್. KS ಗೆ ಇಂಟರ್ವ್ಯೂಗಳನ್ನು ಕೊಟ್ಟೆ ಇದು ಅಲ್ಲ ಲೈಫ್. ಕೊನೆಗೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಮುಗೀತಾ ಜೀವನ, ಈಗ ಅನ್ಸ್ತದೆ ಇದಲ್ಲ ಲೈಫ್ ಅಂತ. Let's go. This is a life. ಲೈಫ್ ಅಂದ್ರೆ ಗ್ರೋತ್ ಅನ್ನ ಹ್ಯಾಬಿಟ್ ಮಾಡ್ಕೋಬೇಕು, ಸ್ಟಾಗ್ನೆಂಟ್ ಆಗಬಾರ್ದು. ಅಂತವ್ರು ಮಾತ್ರ ಸಾಧಕರಾಗ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹುಟ್ಟಿರೋ ಸಮಯದಲ್ಲಿ ಒಬ್ಬ ವ್ಯಕ್ತಿನ ಮನೆಯಲ್ಲೇ ಊಟ ಮಾಡ್ತಾ ಇದ್ವಿ. ಒಬ್ಬ ಕಾರ್ಯಕರ್ತ ಅವನು ಸಮಾಜ ಸೇವೆ ಮಾಡಕ್ಕೆ ಬೇರೆ ಮನೆಗೆ ಬೆಳಿಗ್ಗೆ ಹೇಳ್ತಾರೋ. ಅವಾಗ ಫೋನ್ ಇರಲಿಲ್ಲ. ನಿಮ್ ಮನೆಗೆ ಇವತ್ತು ಟಿಫನ್ ಬರ್ತೀನಿ 8 ಗಂಟೆಗೆ ಅಂತ, ಬರ್ರಿ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಬರ್ರಿ. ಹಿಂಗೆ ಮನೆ ಊಟ ಮಾಡಿಕೊಂಡು ಒಬ್ಬ ಮನುಷ್ಯ ಸಮಾಜ ಸೇವೆ ಮಾಡಿದ್ರು. 75ನೇ ಇಸ್ವಿಯಿಂದ 90ನೇ ಇಸ್ವಿವರೆಗೂ, 75 90 ಮನೆ ಊಟ ಮಾಡ್ತಿರೋ ವ್ಯಕ್ತಿಗೆ ಬಿಜೆಪಿ ಪಕ್ಷದಲ್ಲಿ ನೀನೊಂದು ಪೊಸಿಷನ್ ಬಾ ಅಂತ ಕರ್ಕೊಂಡ್ಬಂದು 15 ವರ್ಷ ಅವಕಾಶ ಕೊಡ್ತಾರೆ. ಅಷ್ಟೊತ್ತಿಗೆ 2000 ಇಸ್ವಿ ಆಗತ್ತೆ. ಬಿಜೆಪಿಯಲ್ಲಿ ಒಂದು ಕೆಲಸ ಮಾಡ್ಬೋದು. 15-30 ವರ್ಷದ ಶ್ರಮದ ನಂತರ ಆ ಮನುಷ್ಯ ಗುಜರಾತ್ ರಾಜ್ಯದ CM ಆಗ್ತಾರೆ. CM ಆಗಿ 15 ವರ್ಷ ಕೆಲಸ ಮಾಡ್ತಾರೆ. 15 ವರ್ಷ ಆದ ನಂತರ ನಾನು CM ಆಗ್ಬಿಟ್ರೆ ಮುಗ್ದೈತಲ್ಲ, ಅದಕ್ಕಿಂತ ದೊಡ್ಡದು ಇದೆಯಾ? ನೋ ರೆಸ್ಟ್. ಮತ್ತೆ ಮೇಲೇರಿದ್ರು ಎಲ್ಲಿಗೆ? ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 15 ವರ್ಷ.
ನರೇಂದ್ರ ಮೋದಿಜಿ ಅವ್ರ ಜೀವನದಲ್ಲಿ 15 ವರ್ಷ ಕಷ್ಟದ ಬದುಕು, 15 ವರ್ಷ ಬಿಜೆಪಿ ಕಾರ್ಯಕರ್ತ, 15 ವರ್ಷ ಸಿಎಂ, 15 ವರ್ಷ PM, 4 ಲೈಫ್ ನೋಡ್ಬಿಟ್ರು. ನಿಮ್ಮ ಲೈಫ್ ಅಷ್ಟೇ, ಮೊದ್ಲ 15 ವರ್ಷ ಏನಾಗಿದೆ ಆಗೋಗ್ಬಿಡ್ಲಿ, ನೆಕ್ಸ್ಟ್ 15 ವರ್ಷ ಬ್ಯೂಟಿಫುಲ್ ಆಗಿ ಕಟ್ರಿ, ನರೇಂದ್ರ ಮೋದಿಜಿ ಅವರಿಗಿಂತ ಅದ್ಭುತವಾದ ಬದುಕನ್ನ ನೀವು ತರಬಹುದು ಅನ್ನೋದಕ್ಕೆ ದಿಸ್ ಒನ್ ಗ್ರೋತ್ ಆಸ್ ಎ ಹ್ಯಾಬಿಟ್ ಆಗಿ ಮಾಡ್ಕೊಂಡು. ಲೆಟ್ಸ್ ಸಿ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಆಲ್ಟಿಟ್ಯೂಡ್. ನೀವು ಸಿಕ್ಕಾಪಟ್ಟೆ ಓದ್ ಕೂಡಲೇ ಗೆದ್ದು ಬಿಡ್ತೀರಿ ಅಂತ ಇಲ್ಲ. ಇಲ್ಲಿ ಕೆಲವರು ಬಂದಿದ್ದಾರೆ, ಮೇಡಮ್ ಸರ್ ಎಲ್ಲ ಇದ್ದೀರಿ, ತುಂಬಾ ಓದಿದವ್ರ ತರ ಕಾಣ್ತಾ ಇದ್ದೀರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ. ದಟ್ ಈಸ್ ಆಪ್ಟಿಟ್ಯೂಡ್. ಸಬ್ಜೆಕ್ಟ್ ಅನ್ನು ಸಿಕ್ಕಾಪಟ್ಟೆ ಓದೋದು ಅದು. ಅದ್ರ ಜೊತೆಗೆ ನಿಮ್ ಮೈಂಡ್ ಸೆಟ್ ಇರ್ಬೇಕು, ನಾನು ಗೆಲ್ತೀನಿ, ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತ. ಅದ್ ಎರಡು ಇದ್ದಾಗ ನೀವು ಶಿಖರಕ್ಕೆ ಹೋಗಿ ಮುಗ್ತೀರಾ. ಆಲ್ಟಿಟ್ಯೂಡ್ ಅಂದ್ರೆ ಎತ್ತರಕ್ಕೆ ಹೋಗ್ತೀರಿ, ಇದ್ರೆ ಹೋಗಲ್ಲ. ಮುಗಿಸೋಣ, ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಇದೊಂದು ನನಗೆ ಬಹಳ ಫೇವರಿಟ್ ಟಾಪಿಕ್. ನಾವೆಲ್ಲ ಚಿಕ್ಕವರು ಇದ್ದಾಗ ಪಿಕ್ಚರ್ ಬಂದಿರ್ತೀವಿ, ಲಗಾನ್ ಅಂತ, ಈಗಲೂ ಸಿಗುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದ ಫಿಲ್ಮ್ ಆ ಕಾಲದಲ್ಲಿ. ಎಷ್ಟು ಗಂಟೆ ಆ ಪಿಕ್ಚರ್ ಅಂದ್ರೆ 233 ನಿಮಿಷ, 4 ತಾಸು. ಟಾಕೀಸ್ ಅಲ್ಲಿ ಕೂತು ಹೊರಗೆ ಬಂದಾಗ ವಾವ್ ಎಂತ ಮೂವಿ ನೋಡಿದೆ ಅಂತ ಥ್ರಿಲ್ ಬರ್ತಾ ಇತ್ತು ನಮಗೆ. ನಮಗೆ ಮಜಾ ಬರಕ್ಕೆ ವಿ ಟೇಕನ್ ಟೈಮ್ 4 hours. ನಿಮಗೆ ಮಜಾ ಬರಕ್ಕೆ 23 seconds. ಅದನ್ನ ಪಾತಿಯೇ ಅಂದ್ರೆ ಲಾಂಗ್ ಅವರ್ಸ್ ಅಲ್ಲಿ ಖುಷಿ ತಗೊಳ್ಳೋರು ಶಾರ್ಟ್ ಅಲ್ಲಿ ಖುಷಿ ತಗೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ನಿಮಗೆ ಫೋಕಸ್ ಕಳೆದೋಗ್ತಾ ಇದೆ. ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಏನೋ ಮಾಡಕ್ ಆಗ್ತಾ ಇಲ್ಲ. ಮೇಡಮ್ ಎಲ್ಲ ಹೇಳ್ತಾ ಇದ್ರು, ನಾನು ಮಯೂರ ಓದ್ತೀನಿ, ಸುಧಾ ಓದ್ತೀನಿ ಅಂತ. ಒಂದು ಕತೆ ಓದಿ ಮುಗಿಸಕ್ಕೆ 1.5 ಗಂಟೆ ಬೇಕು. ಅದು ಓದಿ ಮುಗಿದಾಗ ಅದ್ರ ಥ್ರಿಲ್ ಸಿಗ್ತಾ ಇರೋದು. ನೀವ್ ಹಂಗಲ್ಲ, ಟಕ್ಕಂತ ಒಂದು ರೀಲ್ಸ್ ಆನ್ ಮಾಡಿ ಫಸ್ಟ್ ಇಂದ ಎಂಡ್ 30 ಸೆಕೆಂಡ್ ಅಲ್ಲಿ ಮಜಾ ತಗೊಂಡ್ಬಿಟ್ಟಿರ್ತೀರ. ಆ ಮಜಾ ತಗೊಳ್ಳೋ ಕಾರಣಕ್ಕೆ ತುಂಬಾ ಹೊತ್ತು ಕೂತ್ಕೊಂಡು ತುಂಬಾ ಹೊತ್ತು ಪ್ರಾಕ್ಟೀಸ್ ಮಾಡಕ್ ಬರ್ತಾ ಇಲ್ಲ. ಒಂದು ಸತ್ಯ ಗೊತ್ತಿರ್ಲಿ, ಲಾಂಗ್ ಎಫರ್ಟ್ ಮಾಡೋರು ಮಾತ್ರ ಟಾಪರ್ ಆಗ್ತಾ ಇದೆ. ಕಾಂತಾರ ಅಂತ ಒಂದು ಪಿಕ್ಚರ್ ಮೊನ್ನೆ ಬಂತಲ್ಲ, ಆ ಫಿಲಂ ಮಾಡಕ್ ತಗೊಂಡಿದ್ದು 3 ವರ್ಷ. 3 ವರ್ಷದ ಕಾರಣಕ್ಕೆ ಆ ಫಿಲಂ 800 ಕೋಟಿ ದುಡ್ಡು ಮಾಡ. ಪುಷ್ಪ 2 ಅಂತ ಒಂದು ಪಿಕ್ಚರ್ ಬಂತು, 4 ವರ್ಷ ಕಷ್ಟಪಟ್ಟಿದ್ದ, 1200 ಕೋಟಿಗೆ ಹೋಯ್ತು. KGF 2 ಅನ್ನೋ ಪಿಕ್ಚರ್ 5 ವರ್ಷ ಕಷ್ಟಪಟ್ಟಿದ್ರು. ಅದಕ್ಕೆ 1,500 ಕೋಟಿ ದುಡ್ಡು ಮಾಡ. ಹೆಚ್ಚು ಎಫರ್ಟ್ ಹಾಕಿದಷ್ಟು 3 ತಿಂಗಳ ಕಷ್ಟಪಟ್ಬಿಟ್ರೆ ನೀವು ಪೊಲೀಸ್ ಆಗ್ಬಿಡ್ತೀರಾ, ಏನ್ ಡೌಟ್ ಇಲ್ಲ, SDA ಆಗ್ಬಿಡ್ತೀರಾ. ಅದೇ 6 ತಿಂಗಳ ಕಷ್ಟಪಟ್ರೆ FDA ಸಬ್ ಇನ್ಸ್ಪೆಕ್ಟರ್ ಆಗ್ಬಿಡ್ಬೋದು. 1 ವರ್ಷ ಕಷ್ಟಪಟ್ರೆ ಯು ಶುಡ್ ಬಿಕಮ್ KS ಆಫೀಸರ್ಸ್ ಆಗ್ಬೋದು. 2 ವರ್ಷದ ಪ್ರಯತ್ನ ಆದ್ರೆ UPSC ನ ಕ್ಲಿಯರ್ ಮಾಡ್ಬೋದು. ನೀವ್ ಇದನ್ನ ಇನ್ಕ್ರೀಸ್ ಮಾಡ್ಲೇಬೇಕು. ಆ ರೀಲ್ಸ್ ನೋಡೋ ಚಟ ಹಿಂಗ್ ಇಟ್ಕೊಂಡು ನೀವು ಬಂದು ಇವತ್ತು ಥಿಂಕ್ ಮಾಡ್ರಿ. ಸುಮ್ಮನೆ ನಾನು ಹೇಳಿದ್ನ ಗೆಸ್ವರ್ ರೀಲ್ಸ್ ನೋಡ್ಬೇಕಾದ್ರೆ ನಾನು ಇಷ್ಟೊತ್ತಿಗೆ ರೀಲ್ಸ್ ನೋಡೋಕ್ ಸ್ಟಾರ್ಟ್ ಮಾಡಿದೀನಿ. ಸಂಜೆ ಮುಗಿಸ್ಕೊಂಡು ಹೋಗೋಷ್ಟೇ 3 ಗಂಟೆ ಮನೆ ಹೋಗ್ತೀರಾ, 3 ಗಂಟೆ ರೀಲ್ಸ್ ಸ್ಟಾರ್ಟ್ ಮಾಡಿ. ಇವತ್ತು ಹೋಗ್ತಿದ್ದೀನಿ ರೀಲ್ಸ್ ನೋಡ್ಬೇಕು, ಬರ್ದಿಟ್ ನೋಡ್ಬೇಕು. ಶುರು ಮಾಡ್ರಿ, 1 ತಾಸು ನೋಡ್ರಿ. ನೋಡಾದ್ಮೇಲೆ 4 ಗಂಟೆ ಆಯ್ತು. ಈಗ ಕೆಳಗ್ ಬರೀರಿ, ಏನೇನ್ ನಾನು ನೋಡ್ದೆ ಅಂತ. ಏನ್ ನೋಡ್ದೆ ಅಂತಾನೆ ಗೊತ್ತಿರಲ್ಲ, 1 ತಾಸು ಮುಗ್ದೋಗ್ಬಿಟ್ಟಿರುತ್ತೆ. ದಟ್ ಈಸ್ ಪ್ರಾಬ್ಲಮ್ ಆಫ್ ಶಾರ್ಟ್ ಗಳಿಂದ ಆಗ್ತಿರೋ ದೊಡ್ಡ ಪ್ರಾಬ್ಲಮ್. ನೀವ್ ಏನ್ ಮಾಡಿದಿರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ಆಗಬಾರ್ದು. ಲೆಟ್ಸ್ ಸಿ ದೃಢ ವಿಶ್ವಾಸ ಅಂಡ್ ನಿರಂತರ ಪರಿಶ್ರಮ. ನಿಮ್ಗೆ ಏನೋ ಒಂದು ಮಾತಿದೆ, ಸರ್ವಜ್ಞರು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಅನ್ಸತ್ ನಂಗೆ. ಸರ್ವಜ್ಞರ ಒಂದು ಮಾತಿದೆ, ಬೋರ್ಗಲ್ಲ ಮೇಲೆ ನೀರು ಒಯ್ದಂತೆ ಸರ್ವಜ್ಞ ಅಂತ. ಕೆಲವು ಹುಡುಗರು ಹಂಗೆ ಅನ್ಕೊಂಡ್ಬಿಟ್ಟಿದ್ದೀರಿ, ನನ್ನ ಮೈಂಡ್ ಇಷ್ಟು, ನಂಗೆ ಎಷ್ಟು ಮಂಜುನಾಥ್ ಸರ್ ಅಲ್ಲ ಸ್ವಾಮಿ ವಿವೇಕಾನಂದ ಬಂದಿದ್ದು ನಾನು ಇಷ್ಟೇನ, ನಾನೇನ್ ಚೇಂಜ್ ಆಗಲ್ಲ ಅನ್ಕೊಂತಿರ್ತೀರಿ ನೀವು. ನಿಮ್ಗೇನು ನಾನೊಂದು ಬೋರ್ಗಲ್ಲು, ನನ್ನ ಮೇಲೆ ಯಾರು ಏನೇ ಮಾಡಿದ್ರು ನಾನು ಚೇಂಜ್ ಆಗಲ್ಲ ಅಂತ. ಒಂದ್ ಸೈನ್ಸ್ ಪ್ರಯೋಗ ಮಾಡೋಣ. ಇಲ್ಲೇ ಒಂದು ಬಂಡೆ ತರಿಸಿಡೋಣ, ಮೇಲ್ಗಡೆ ಒಂದು ನಲ್ಲಿ ಆನ್ ಮಾಡೋಣ. ಇಲ್ಲಿ ಬಿಟ್ಟು ಹೋಗಿ 1 ವರ್ಷ ಬಿಟ್ಟು ಬಂದು ನೋಡಿದ್ರೆ ಆ ಕಲ್ಲು ಕೂಡ ಆ ನೀರ್ ಬೀಳೋ ಜಾಗದಲ್ಲಿ ಹೋಲಾಗಿರುತ್ತೆ, ಹೊಡ್ಕೊಂಡೋಗಿರುತ್ತೆ. ಇವತ್ತೇ ನಿಮ್ ಬಳ್ಳಾರಿ ಸುತ್ತಮುತ್ತ ನದಿಗಳಲ್ಲಿ ಮರಳು ಸಿಗ್ತಾ ಇದೆಯಲ್ಲ, ಆ ಮರಳು ಎಲ್ಲಿಂದ ಬಂತು ಅಂದ್ರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಬಂಡೆ ಮೇಲೆ ನೀರು ಬಿದ್ದು 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 ಬಂಡೆ ಒಡ್ಕೊಂಡೆ ಬಂದಿರೋದು. ಬೋರ್ಗಲ್ಲೇ ಒಡೆದೋಗುತ್ತೆ ನಿರಂತರ ಪರಿಶ್ರಮದಿಂದ. ಅಂದ್ಮೇಲೆ ನೀವು ಚೇಂಜ್ ಆಗಲ್ವಾ? ಹಾಗೆ ಆಗ್ತೀರ. ಓಕೆ, ಲೆಟ್ಸ್ ಫಿನಿಶ್ ಮಾಡ್ತೀನಿ.
ದಿಸ್ ಒನ್, ದಿಸ್ ಇಸ್ ಬುಲ್ ಶಾಟ್ ಅಂತ ಕರಿತೀವಿ. ಬುಲ್ ಶಾಟ್. ವಾಟ್ ಇಸ್ ಬುಲ್ ಶಾಟ್ ಅಂದ್ರೆ ಶೂಟ್ ಮಾಡಕ್ಕೆ ಕೊಟ್ಟಂತ ಗನ್ ಕೊಟ್ರೆ ಅವ್ನ್ ಶೂಟ್ ಎಲ್ಲಿಗೆ ಬಿಡ್ಬೇಕು ಅಂದ್ರೆ ಸೆಂಟರ್ ಪಾಯಿಂಟ್ ಗೆ ಬಿಡ್ಬೇಕು. ಇಲ್ಲಿ ಇರ್ಲಿ, ನೋ ಪ್ರಾಬ್ಲಮ್. 10ಗೆ ಯಾರು ಬೀಳುತ್ತೋ ಅವನು ಗೋಲ್ಡ್ ಮೆಡಲ್ ವಿನ್ನರ್ ಆಗ್ತಾನೆ ಶೂಟಿಂಗ್ ಅಲ್ಲಿ. ಪಕ್ಕದಲ್ಲಿ 9 ಜಾಗಕ್ಕೆ ಬಿದ್ರೆ ಸ್ವಲ್ಪ ಗುರಿ ತಪ್ಪಿದಾನೆ ಅಂತ ಅರ್ಥ, ಅವನು ಸಿಲ್ವರ್ ಮೆಡಲ್ ವಿನ್ನರ್. ಇನ್ನೊಂದ್ ಸ್ವಲ್ಪ ಪಕ್ಕಕ್ಕೆ ಹೋದ್ರೆ 8, ಅವನು ಕಂಚಿನ ಪದಕ. ಅದನ್ನ ದಾಟ್ಕೊಂಡು ಹೋದ್ರೆ ಯಾವ ಪದಕ ಇಲ್ಲ. ನಿಮ್ ಕೈಲಿ ಗನ್ ಕೊಟ್ರೆ ಎಲ್ಲಿ ಹೊಡಿಬೋದು ನೀವು? ಅಲ್ಲಿ ಹೊಡಿಯೋ ಸಾಧ್ಯತೆ ಇದೆ. ಅಂದ್ರೆ ಏನು ಪ್ರಿಪರೇಷನ್ ಇಲ್ಲ ಅಂದ್ರೆ ಎಲ್ ಬೇಕಾದ್ರೆ ಮುಂದೋಡ್ಬಿಡ್ತೀವಿ. ಫೋಕಸ್ ಮಾಡ್ತಾ 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 ಬಂದಾಗ ಹಿಂಗಾಗ. ಇವತ್ತೇ ನಿಮಗೆ IAS ಕ್ವಶನ್ ಪೇಪರ್ ಕೊಟ್ವಿ ಇಲ್ಲಿ ಅಂತ ಇಟ್ಕೊಳ್ರಿ. 2026 ಮೇನಲ್ಲಿ ಬರುವ IAS ಪೇಪರ್ ಇವತ್ತೇ ರಿಲೀಸ್. ಈಗಲೇ ಕೊಟ್ಟಿವಿ ಅಂತಂದ್ರೆ ನೀವ್ ಅನ್ಕೊಂಡಿದೀರಿ ನಾನು ಏನು ಓದಿಲ್ಲ ಅಂತ. ಏನು ಬೇಕಾಗಿಲ್ಲ, ಸುಮ್ಮನೆ ಕುತ್ಕೊಳ್ರಿ. ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ, 10 ಮಾರ್ಕ್ಸ್. ಯಾಕಂದ್ರೆ ಇದುವರೆಗೂ ಹೈಸ್ಕೂಲ್ ಪಾಸ್ ಮಾಡಿ, PUC ಪಾಸ್ ಮಾಡಿ, ಡಿಗ್ರಿಯಲ್ಲಿ ಏನ್ ಮತ್ತೆ ಬದನೆಕಾಯಿನ ಮಾಡಿರೋದು ನೀವು ಓದಿದ್ದೀರ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅದಾವೆ. ದಟ್ಸ್ 10 ಮಾರ್ಕ್ಸ್ ಬಂದ್ಬಿಡತ್ತೆ. ದಟ್ ಐ ಸೇ ಹಿಯರ್, 30 ದಿವಸ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಒಂದು ಎಕ್ಸಾಮ್ ಅಲ್ಲಿ 30 ಮಾರ್ಕ್ಸ್ ಬೇಕು ಅಂದ್ರೆ 20 ದಿನ ಓದಿದ್ರೆ ಸಾಕು, 30 ಮಾರ್ಕ್ಸ್ ಬಂದ್ಬಿಡತ್ತೆ. ನೀವು 0 ಅಂತ ನಂಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ರು 30 ಮಾರ್ಕ್ಸ್ ಬರಕ್ಕೆ 20 ದಿನ ಸಾಕು. 30 ಮಾರ್ಕ್ಸ್ ಬಂದ್ರೆ ಗೆಲ್ತೀರಾ? ಇಲ್ಲ. 30ರಿಂದ 50, 20 ಮಾರ್ಕ್ಸ್ ರೈಸ್ ಮಾಡಕ್ಕೆ ನೆಕ್ಸ್ಟ್ 30 ದಿನ ಓದ್ಬೇಕು ನೀವು. ಇಲ್ಲಿ ನೋಡ್ರಿ, ಬರ್ತಾ 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 ಹೆಂಗಾಗತ್ತೆ, 5 ಮಾರ್ಕ್ಸ್ ರೈಸ್ ಮಾಡಕ್ಕೆ 60-70 ದಿವಸ ಬೇಕು. ಅಂದ್ರೆ ಶೂಟಿಂಗ್ ಅಲ್ಲಿ ನೀವು ಸುಮ್ಮನೆ ಇಟ್ಟು ಟ್ರೈನಿಂಗ್ ಕೊಟ್ಟು ನಾನು 3-4 ಹೊಡ್ಸೋದಕ್ಕೆ ಇವತ್ತು ಒಂದೇ ದಿನದಲ್ಲಿ ಟ್ರೈನಿಂಗ್ ಕೊಡ್ಬೋದು. ಆದ್ರೆ ಮಧ್ಯದ 10 ತರಕ್ಕೆ ನಾನು ಇಲ್ಲಿ 6 ತಿಂಗಳು ಕುತ್ಕೋಬೇಕಾಗತ್ತೆ. ಇದೇ ಬಳ್ಳಾರಿ 6 ಮಂತ್ ಟ್ರೈನಿಂಗ್, ಅದನ್ನ ಸಾಧಿಸ್ಬೇಕು ನೀವು ಅಷ್ಟೇ. ಲೆಟ್ಸ್ ಸಿ. ಇದೊಂದು ಮಾತು ಹೇಳಿ ನಾನು ಈ ಸಮಾರೋಪಕ್ಕೆ ಬರ್ತೀನಿ. ಮರ್ಕಟಸ್ಯ ಸುರಾಪಾನ. ಮಂಗ ಅಂದ್ರೆ ಕೆಟ್ಟ ಬುದ್ಧಿಗಳು, ಮಂಗಂಗ್ ಮಾಡಕ್ ಹೇಳ್ತೀವಿ. ಮಂಗಕ್ಕೆ ಎಣ್ಣೆ ಹೊಡ್ಸಿದ್ರೆ ಹೆಂಗಿರ್ಬೋದು? ಎಣ್ಣೆ ಹೊಡ್ಸಿದ ಮಂಗ ಅಂದ್ರೆ ಅದಕ್ಕೆ ನಾವು ಮಂಗಗಳು ನಮ್ ಕೈ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ, ಎಣ್ಣೆ ಹೊಡ್ಸಂಗಾಗಿದೆ. ಅದ್ರ ಜೊತೆಗೆ ಮಧ್ಯೆ ವೃಶ್ಚಿಕ ದಂಶನಂ. ಮಂಗಕ್ಕೆ ಎಣ್ಣೆ ಹೊಡ್ಸಿದೀವಿ, ಎಣ್ಣೆ ಹೊಡ್ಸಿ ಚೇಳ ಕಚ್ಚಿದೀವಿ, ಅವಾಗ ಇನ್ನೂ ಮಂಗನ ಕಡಕ್ ಸ್ಟಾರ್ಟ್ ಮಾಡುತ್ತೆ. ತನ್ಮಧ್ಯೆ ಭೂತ ಸಂಚಾರಿ, ಅದಕ್ಕೆ ದೆವ್ವ ಬಂದು ಸೇರ್ಕೊಂತು. ಮಂಗಕ್ಕೆ ಎಣ್ಣೆ ಹೊಡ್ಸಿ ಚೇಳ ಕಚ್ಚಿದ ಮೇಲೆ ದೆವ್ವ ಸೇರ್ಕೊಂಡ್ರೆ ಆ ಮಂಗ ಹೆಂಗ್ ಆಡ್ಬೋದು? ನೀವು ನಾವು ಹಂಗಾಗಿದೀವಿ ಅಂತ. ಸೋಷಿಯಲ್ ಮೀಡಿಯಾ ಇಸ್ ಒನ್ ಮಂಗ. ನಂಬರ್ 2 ಗೇಮ್ಸ್, ಕ್ರಿಕೆಟ್, IPL ಅದು ಇದು ಟೈಮ್ ಹಾಳು. ನಂಬರ್ 3 ಬ್ಯಾಡ್ ಕನ್ಸಂಪ್ಷನ್. ಹೊರಗಡೆ ಹೋದ್ರೆ ನಮ್ ಬಾಯ್ಸ್ ಗಳು ಹಿಂಗೇನೋ ಹಾಕೊಂಡು ದುಡ್ಕೊಂಡ್ಬಿಡ್ತೀರಿ. ಇಂಥವೆಲ್ಲ ಕೆಟ್ಟ ತಿಂದು ಮಾಡಿ ಹಾಳಾಗಿ ಹೋಗ್ತಾ ಇದೆ ಜಗತ್ತು. ಹಿಂಗ ಆಗ್ಬಾರ್ದು. ಲೆಟ್ಸ್ ಸಿ. ಇದು ಒಂದು ಹೇಳಿ ಈಗ ಎಂಡ್ ಮಾಡೋಣ. ಅಫೀಮ್ ವಾರ್ ಅಂತ. ನನಗೆ ನಮ್ಮ ಭಾರತದ ಯುವಕರು ನಿಮ್ಮ ಮೇಲೆ ನನಗೆ ಪ್ರೀತಿ ಹೋಗ್ಬಿಟ್ಟಿದೆ. ಬಿಕಾಸ್ ಯು ಆರ್ ನಾಟ್ ಸ್ಟ್ರಾಂಗ್. ಚೀನಾ ಕೂಡ ನಮ್ಗಿಂತ ಸ್ಟ್ರಾಂಗ್ ಇತ್ತು. ಎಲ್ಲರಿಗೂ ಹರ್ಷ ಆಗ್ತಿದೆ ಅಂತ ಗೊತ್ತು, ಆದ್ರೆ ನೀವೆಲ್ಲರೂ ಕೇಳ್ತಿರೋದು ನಿಮ್ಮ ಫೇವ್ರೇಟ್ ಗುರುಗಳನ್ನ ಮಾತಾಡೋಣ ಅಲ್ವಾ? ಸೊ ಸರ್ ಸ್ಪೀಚ್ ಮುಗಿದ ಮೇಲೆ, ಸ್ಪೀಚ್ ಅನ್ನೋದಕ್ಕಿಂತ ಇಂಟರಾಕ್ಟಿವ್ ಸೆಷನ್ ಮುಗಿದ ಮೇಲೆ ನೀವೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕ ಮೇಲೆ ಊಟ ರೆಡಿ ಇದೆ, ನಾವೇ ನಿಮ್ಗೆ ಬಡ್ಸೋಕೆ ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಈ ಮೂಮೆಂಟ್ ಮತ್ತೆ ವಾಪಸ್ ಸಿಕ್ಕಲ್ಲ, ರೈಟ್? ಸೊ ಅನದರ್ 50 minutes ಅದಾದ್ಮೇಲೆ ಹೋಗ್ತಾರೆ. ನಮ್ಮನ್ನ ಆಕ್ಯುಪೈ ಮಾಡಿದ 250 ವರ್ಷ ಆದ್ರೂ ಚೀನಾ ಟಚ್ ಮಾಡಕ್ಕಾಗಿಲ್ಲ. ದಟ್ ಟೈಮ್ ಚೀನಾದ ಜನ ಸಮುದ್ರಕ್ಕೆ ಬ್ರಿಟಿಷರು ಬರ್ತಾ ಇದ್ದಂಗೆ ಬಿಲ್ಲು ಬಾಣ ಹೊಡೆದೇ ಸಾಯಿಸಾಕಿದ್ರು. ಬ್ರಿಟಿಷರು ಸತ್ತೋದ್ರು, ಬಟ್ ಬಿಡ್ಲಿಲ್ಲ ಅವರು. ನೆಕ್ಸ್ಟ್ ನೈಟ್ ಒಂದಿಷ್ಟು ಬಿಳಿ ಪುಡಿ ತಗೊಂಡೋಗಿ ಪ್ಯಾಕ್ ಮಾಡಿ ಸಮುದ್ರದಲ್ಲಿ ರಾತ್ರಿ ಎಸ್ ಬಂದ್ಬಿಡ್ತಾರೆ. ಆ ಹುಡುಗರು ಅದನ್ನ ತಗೊಂಡ್ರು, ಕೈ ಹಚ್ಕೊಂಡ್ರು, ಈಗ ಓಪನ್ ಮಾಡ್ತಾ ಘಾಟ್ ಬಂತು ಅಂದ್ರು, ಕಿಕ್ ಬಂತು. ಆ ಕಿಕ್ ಏನು ಅಂದ್ರೆ ಗಾಂಜಾ. ನೆಕ್ಸ್ಟ್ ಡೇ ಬ್ರಿಟಿಷ್ ಹೋಗ್ತಾ ಚೀನಿ ಹುಡುಗರು ಬರ್ರಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಗಾಂಜಾ ಕೊಟ್ಟು
ಅಫೀಮ್ ಕೊಟ್ಟು ಚೀನಾ ಆಕ್ಯುಪೈಡ್ ಮಾಡ್ಕೊಂಡು, ನಮ್ಮ ಹುಡುಗರಿಗೂ ಸೋಷಿಯಲ್ ಮೀಡಿಯಾ ಕೊಟ್ಟು, ಗೇಮ್ಸ್ ಕೊಟ್ಟು, ಟಿವಿ ಚಾನೆಲ್ಗಳು ಕೊಟ್ಟು ಹಾಳು ಮಾಡಿ ಹಾಕ್ತಾ ಇದ್ದಾರೆ. ನೀವು ಸ್ವಲ್ಪ ಕೇರ್ಫುಲ್ ಇರಿ. ಇವತ್ತು ನಿಮ್ಗೆ ಏನೇನ್ ರೀಲ್ಸ್ ಗೊತ್ತೋ ಎಲ್ಲ ನಂಗೆ ಗೊತ್ತು, ನಿಮ್ಗೆ ಏನೇನ್ ಟಿವಿ ಸೀರಿಯಲ್ ಗೊತ್ತೋ ನಂಗೆ ಗೊತ್ತು. ಬಟ್ ನಾನ್ ಟಿವಿ ನೋಡೋದೆಷ್ಟು 5 ಮಿನಿಟ್, ಮೊಬೈಲ್ ನೋಡೋದೆಷ್ಟು 10 ಮಿನಿಟ್. ಅವೆಲ್ಲ ನಾವು ಕ್ವಿಕ್ ಗ್ಲಾನ್ಸ್ ಮಾಡ್ಕೊಂಡು ಗ್ರಾಪ್ ಮಾಡ್ಕೋತೀವಿ. ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೇಡಿ. ಲಾಸ್ಟ್ ಫಿನಿಶಿಂಗ್ ಬಂದ್ಬಿಡೋಣ. ಎಸ್ ನೋ ಹೇಳ್ಬೇಕು. ಇದು ಯಾವಾಗೂ ಹೇಳ್ತೀನಿ ನಾನು, ಕ್ವಾಲಿಟಿ ಲೈಫ್, ಆರ್ಡಿನರಿ ಲೈಫ್ ಅಲ್ಲ. ನಿಮ್ಗೊಂದು ಬ್ಯೂಟಿಫುಲ್ ಕಾರ್, ನಿಮ್ಗೆ ಆದ ಒಂದು ಅದ್ಭುತವಾದ ಮನೆ, ನಿಮ್ದೇ ಆದ ಸುಂದರ ಗಂಡ, ಸುಂದರ ಹೆಂಡತಿ, ನಿಮ್ಗೆ ಏನ್ ಬೇಕದು, ನಿಮ್ಮ ಅಪ್ಪ ಅಮ್ಮ, ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರೋದು ಬೇಕೋ ಬೇಡ? ಲೆಟ್ಸ್ ಉತ್ತರ ಕೊಡ್ಬೇಕು. ಸರಿ ತಪ್ಪು ಹೇಳ್ಬೇಕು. ಓಕೆ, ಬೆಳಿಗ್ಗೆ ಎದ್ದು ಯಾವ್ದು ಮಾಡೋದು ಸರಿ? ಜೋರಾಗಿ ಹೇಳ್ಬೇಕು. ನಂಬರ್ 2, ಬೆಳಿಗ್ಗೆ ಎದ್ದು ಯಾವ್ದು ಮಾಡೋದು ಸರಿ? ರೀಡಿಂಗ್, ಬ್ರೌಸಿಂಗ್, ರೀಡಿಂಗ್. ಲೆಟ್ಸ್ ಡೂ ವಾಚಿಂಗ್ ಟಿವಿ, ಡೂಯಿಂಗ್ ಹೋಮ್ವರ್ಕ್. ಲೆಟ್ಸ್ ಗೋ. ಜಂಕ್ ಫುಡ್, ರಾ ಫುಡ್, ಪಾನಿಪುರಿ, ಗೋಬಿ ಮಂಚೂರಿ, ಪಿಜ್ಜಾ, ಅಥವಾ ನಮ್ದು ಮೀನು, ಮೊಟ್ಟೆ, ಮುದ್ದೆ, ರೊಟ್ಟಿ, ಯಾವ ಬೆಸ್ಟ್? ರಾ ಫುಡ್. ಟೈಮ್ ಪಾಸ್, ಟೈಮ್ ಯೂಸ್. ಮತ್ತೆ ಎಷ್ಟು ಜಾಣ್ರಿಕಲ್ಲ, ನಾವು ಇಷ್ಟೊತ್ತೆ ಹಾಕೊಂಡು ಸುಮ್ಮನೆ ಕಷ್ಟ ಮಾಡಿದೆ. ಇಷ್ಟೆಲ್ಲ ನೀವು ಪರ್ಫೆಕ್ಟ್ ಇದೀರಿ ಅಂದ್ಮೇಲೆ ಗೆದ್ದು ಬಿಡ್ತೀವಿ, ನೀವು ಇನ್ನೇನ್ ಬಾಕಿನೇ ಇಲ್ಲ. ಲೆಟ್ಸ್ ಸಿ, ಇಷ್ಟೆಲ್ಲ ಗೊತ್ತಿದ್ರು ಸಾಧಿಸಲು ಸಾಧ್ಯ ಆಗುತ್ತಿಲ್ಲ. ಯಾಕೆ? ನಿಮಗೆ ಬಡತನ ಇದೆ, ಸರಿನಾ ತಪ್ಪ? ಬಡತನಕ್ಕೆ ನೀವು ಗೆಲ್ಲಕ್ ಆಗ್ತಾ ಇಲ್ಲ. ಎಸ್ ನೋ? ನೀವು ಬಡವರಿದ್ರೆ ಗೆಲ್ಲಕ್ ಆಗ್ತಾ ಇಲ್ವಾ? ನೋ. ಬಡತನಕ್ಕೂ ಸಕ್ಸಸ್ಗೂ ಸಂಬಂಧ ಇದೆ. ಕನ್ನಡ ಮೀಡಿಯಂ? ನೋ. ನೀವು ಹಳ್ಳಿ ಹುಡುಗರು? ನೋ. ನಿಮ್ ಪೋಷಕರು ಸರಿ ಇಲ್ಲ? ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅಂತೀರಾ? ನೋ. ನಿಮ್ ಟೀಚರ್ ಸರಿ ಇಲ್ಲ? ನೋ. ನಿಮ್ ಸ್ನೇಹಿತರು ಸರಿ ಇಲ್ಲ? ನೋ. ನಿಮ್ ಮನೇನೆ ಸರಿ ಇಲ್ಲ? ನೋ. ಮತ್ತೆ ಎಲ್ಲ ಸರಿ ಇದೆ, ಇನ್ನೇನ್ ಪ್ರಾಬ್ಲಮ್? ಆದರೂ ಸಾಧಿಸಲು ಸಾಧ್ಯ ಆಗುತ್ತಿಲ್ಲ. ಕೇವಲ ಕರ್ನಾಟಕದ 242 ಜಾಬ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿ ವಿತ್ ಗವರ್ಮೆಂಟ್ ID ಕಾರ್ಡ್ ಜಾಬ್ ರಿಪೋರ್ಟ್ ಆಗ್ತದೆ. 1 ವರ್ಷ ಲೈಫ್ ಸೀರಿಯಸ್ ತಗೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋಕೆ ಇವರೆಲ್ಲ ಲೈವ್ ಎಕ್ಸಾಂಪಲ್ ಇರ್ತಾರೆ. ಸುಮ್ಮನೆ ಬೋಗಸ್ ಭಾಷಣ ಅಲ್ಲ. ಇಲ್ಲಿ ನಾವು ಹೇಳ್ತಲ್ಲ, ವಿ ಪ್ರೂವ್ ದಟ್. ಅದಕ್ಕೋಸ್ಕರ ನಂದಿನಿ, ಕಂಗ್ರಾಚುಲೇಷನ್, ತುಂಬಾ ಖುಷಿ ಆಯ್ತು, ಒಳ್ಳೆದಾಗ್ಲಿ. ಐ ಎಕ್ಸ್ಪೆಕ್ಟ್ ಮುಂದಿನ ವರ್ಷ ಮತ್ತೆ ಬಂದಾಗ ಇನ್ನೂ ಜಾಸ್ತಿ ಜನ ಬರ್ಬೇಕು. ಇದೆಲ್ಲ ಅಲ್ಲಿ ಹೈಕೋರ್ಟ್ ಇಲ್ಲ. ಎಲ್ಲಿ ಹೈಕೋರ್ಟ್ ಹೋಗ್ಬೇಕು? ಕೆಲವೊಂದು ಯೂನಿಯನ್ ಟೆರಿಟರಿ ಹೈಕೋರ್ಟ್ ಇರಲ್ಲ, ಪಕ್ಕದ ಸ್ಟೇಟ್ ಗೆ ಅಟ್ಯಾಚ್ ಮಾಡಿರ್ತಾರೆ. ಎಲ್ಲಿ ಹೈಕೋರ್ಟ್ ಹೋಗ್ಬೇಕು ಹೇಳಿ? ಈಗ UPSC ಕ್ವಶನ್ಸ್ ಇಷ್ಟೇ. ನೀವೇನ್ ಮಾಡ್ಬೇಕು ಅವಾಗ? ಅಂಡಮಾನ್ ನಿಕೋಬಾರ್ ಇಲ್ಲಿದೆ, ಇಲ್ಲಿ ಹತ್ರ ಯಾವ ಸ್ಟೇಟ್ ಇದೆ? ತಮಿಳುನಾಡಿಗೆ ಬರ್ಬೇಕಾ, ಆಂಧ್ರಕ್ಕೆ ಬರ್ಬೇಕಾ, ಅಥವಾ ಒಡಿಶಾ ಬರ್ಬೇಕಾ, ಕೋಲ್ಕತ್ತಾ ಇಲ್ಲಿಗೆ ವೆಸ್ಟ್ ಬೆಂಗಾಲ್ ಬರ್ಬೇಕಾ? ಹಿಂಗ್ ತಗಲ್ಲ. ಆಪರೇಷನ್ ಸಿಂಧೂರ, ಡಮ್ ಡಮ್ ಡಮಾರ್ ಎಲ್ಲ ಕಲ್ತಿರ್ತೀರಾ, ಸುತ್ತಮುತ್ತ ಗೊತ್ತಿರ್ಬೇಕು ನಿಮಗೆ. ಇಲ್ಲಾಂದ್ರೆ ಇಲ್ಲಿ ಪಂಜಾಬ್ ಇದೆ. ನನ್ನ 35ನೇ ಏಜ್ ನೋಡು. ಹಂಗಾಗಿ ನನ್ನ ಲೈಫಲ್ಲಿ ದೊಡ್ಡ ಸಕ್ಸಸ್ ಬರ್ಲಿಲ್ಲ. ಅಂದ್ರೆ ನೀವ್ ಅನ್ಕೊಂತೀರಿ ನಾನು 8 ಗಂಟೆಗೆ ಏನಾಗ್ತೀನಿ ಅಂತ. ಏನಾಗಲ್ಲ, ಒಂದು ಆರ್ಡಿನರಿ ಲೈಫ್ ಅಲ್ಲಿ ಇರ್ತೀವಿ. ಎಕ್ಸ್ಟ್ರಾರ್ಡಿನರಿ ಲೈಫ್ ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಹೇಳಬೇಕು. ನೀವು ಸುಂದರ್ ಪಿಚಾಯ್, ಎಲಾನ್ ಮಸ್ಕ್, ನರೇಂದ್ರ ಮೋದಿಜಿ, ಸಿದ್ದರಾಮಯ್ಯನವರು, ಓಕೆ, ಈ ತುಕಾರಾಮ್ ಸರ್, ಈ ನಮ್ DC ಅವ್ರು ಬಂದಿದ್ರು, ಅಥವಾ ಮೇಡಮ್, ಇವ್ರದ್ದು ಯಾರ್ದಾದ್ರು ಡೈರಿ ತಗೊಳ್ರಿ, ಮ್ಯಾಕ್ಸಿಮಮ್ 6-6:30 ಮೇಲೆ ಎದ್ದೇಳಲ್ಲ. ಅವರೆಲ್ಲ ಟಾಪ್ ಪೀಪಲ್ಗಳು 6-6:30 ಒಳಗೆ ಎದ್ದೇಳ್ತಾರೆ. ನೀವು ಮಹಾರಾಜ ಮಹಾರಾಣಿಯರು 7-8 ಗಂಟೆಗೆ ಹೇಳ್ತೀರಾ. ದಿಸ್ ಇಸ್ ಒನ್. ಅರ್ಲಿ ಮಾರ್ನಿಂಗ್ ವೇಕಪ್, ಸಿಂಕ್ ವಿತ್ ದ ನೇಚರ್. ಸಿಂಕ್ ವಿತ್ ದ ನೇಚರ್ ಅಂದ್ರೆ ದೊಡ್ಡ ಸಾಧಕರು ಎಲ್ಲರೂ ನೇಚರ್ ಜೊತೆ ಸಿಂಕ್ ಆಗ್ತಾರೆ. ಅಂದ್ರೆ ಬೇಗ ಸೂರ್ಯನೊಟ್ಟಿಗೆ ಎದ್ದೇಳೋದು, ಸೂರ್ಯ ಮುಳುಗ್ತಾ ಇದ್ದಂಗೆ ನಿಮ್ ಟೈಮ್ ಎಂಡ್ ಆಗ್ತಾ ಬರ್ಬೇಕು. ಅಟ್ಲೀಸ್ಟ್ ಊಟನಾದ್ರೂ ನೀವು ಮ್ಯಾಕ್ಸಿಮಮ್ 8-8:30 ಒಳಗೆ ಮುಗಿಸ್ರಿ. ಯೋಗ ಹೇಳೋದು 7 ಗಂಟೆಗೆ ಮುಗಿಸ್ರಿ ಅಂತ, ಬಟ್ ಆಗ್ತಾ ಇಲ್ಲ. ನೀವೇನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಬಾಯ್ ಅಂತ ಹೋದ ಮೇಲೆ ಅನ್ನ ಹಾಕೊಂಡು ಕೂತ್ಕೊಂಡಿರ್ತೀರ, ಮುದ್ದೆ ಇಟ್ಕೊಂಡು. 11 ಗಂಟೆಗೆ ಊಟ. ಕೆಟ್ಟ ಲೈಫ್ ಅದು.
ಅದು ಒಳ್ಳೇದಲ್ಲ. ಬಿಕಾಸ್ ಇಲ್ಲಿ ಬರ್ನಿಂಗ್ ಆಮ್ಲಗಳು ಇರ್ತವೆ. 8 ಗಂಟೆ ಮೇಲೆ ಕೆಲಸನೇ ಮಾಡಲ್ಲ ಅವನು. ಅಷ್ಟೊತ್ತಿ ನೀವು ಫುಡ್ ಕೊಟ್ರಿ ಅಂದ್ರೆ ಯೂಸ್ ಆಗಲ್ಲ. ಸ್ವಲ್ಪ ಸೂಪರ್ ವುಮೆನ್ ಆಗ್ಬೇಕಂದ್ರೆ ಸೂಪರ್ ಲೈಫ್ ಲೀಡ್ ಮಾಡ್ಬೇಕು. ಲಾಸ್ಟ್ ಕ್ವಶನ್ ಬಂದ್ಬಿಡ್ತೀನಿ, ಬೇರೆ ಎಲ್ಲ ಸ್ಕಿಪ್ ಮಾಡ್ಕೊಂಡು. ಬುಕ್ ಅಂತ ಅಂದ್ರೆ ಐ ಸಜೆಸ್ಟ್ 6ರಿಂದ 10ನೇ ಕ್ಲಾಸ್ ವರೆಗೂ ಬುಕ್ಗಳು, 6ರಿಂದ 10 ಸೈನ್ಸ್ ಸೋಷಿಯಲ್ ಇಷ್ಟು ಓದ್ಕೊಂಡ್ರಿ ಅಂದ್ರೆ 60 ಮಾರ್ಕ್ಸ್ ಬರುತ್ತೆ ನಿಮಗೆ ಎನಿ ಎಕ್ಸಾಮ್. ಇವನ್ UPSC ಹೋದರೂ ನಿಮಗೆ 40 ಮಾರ್ಕ್ಸ್ ಅಷ್ಟಲ್ಲೇ ಬರುತ್ತೆ. 6 to 10 ಸೋಷಿಯಲ್ ಅಂಡ್ ಸೈನ್ಸ್. ಸರ್ ಬುಕ್ ಎಲ್ಲಿ ಹುಡ್ಕೊಂಡು ಹೋಗೋಣ? ನಿಮ್ ಕೈಲಿ ಮೊಬೈಲ್ ಇದ್ರೆ ಈಗ ಬುಕ್ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. KTBS ಗೂಗಲ್ ಹೋಗ್ತೀರಾ, KTBS ಅಂತ ಹೊಡಿತೀರಾ. ಮೀನ್ಸ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ವೆಬ್ಸೈಟ್ ಹೋಗುತ್ತೆ. ನಿಮ್ಗೆ ಯಾವ ಬುಕ್ ಬೇಕು ಸೆಲೆಕ್ಟ್ ಮಾಡ್ಬೇಕಲ್ಲಿ ಮಾಡಿ ಕ್ಲಿಕ್ ಮಾಡಿದ್ರೆ ಬುಕ್ ಡೌನ್ಲೋಡ್ ಆಗುತ್ತೆ. ಬುಕ್ ನೀವು ಈ ಮೊಬೈಲ್ ಹೆಂಗೋ ನಿಮಗೆ 3 ಗಂಟೆ ಉಜ್ಜಿ ಅಭ್ಯಾಸ ಆಗಿದೆ. ಇನ್ ಮುಂದೆ ಆ ರೀಲ್ಸ್ ಗೆಲ್ಸಿ ಉಜ್ಜೋ ಬದಲು ಬುಕ್ ಇಟ್ಕೊಂಡು ಕುತ್ಕೊಳ್ರಿ, ಹಿಂಗಂತ ಕುತ್ಕೊಳ್ರಿ. ಮೊಬೈಲ್ ಅಲ್ಲಿ ರೀಡಿಂಗ್ ಮಾಡ್ರಿ. KTBS 4 ಅಕ್ಷರ ಹೇಳ್ತಾರೆ. ಗೂಗಲ್ KTBS ಎನಿ ಟೆಕ್ಸ್ಟ್ ಬುಕ್ ಬೇಕಾದ್ರೆ ಬರುತ್ತೆ. 1ನೇ ಕ್ಲಾಸಿಂದ 10 ಬರುತ್ತೆ. ಬಟ್ ನಿಮಗೆ ಬೇಕಿರೋದು 6ರಿಂದ 10. ಸರ್ ನಾನು ಇಂಗ್ಲಿಷ್ ಸ್ವಲ್ಪ ಚೆನ್ನಾಗಿದೆ ಅಂತ ಅಂದ್ರೆ ಮೆಕ್ಗ್ರಾ ಹಿಲ್ಸ್ ಅಂತ ಪಬ್ಲಿಕೇಶನ್. ಮೆಕ್ಗ್ರಾ ಹಿಲ್ಸ್ ಜನರಲ್ ಸ್ಟಡೀಸ್ ಅಂತ ಒಂದು ಬುಕ್ ಬಿಡ್ತಾರ. ಅದ್ ಒಂದ್ ಬುಕ್ 1800ರಿಂದ 2000 ಪೇಜ್ ಇರುತ್ತೆ. ಆ ಬುಕ್ ಒಂದು ಓದ್ಕೊಂಡ್ರೆ ನೀವು PSI ಆಗ್ಬೋದು, FDA ಆಗ್ಬೋದು, ಆ ಲೆವೆಲ್ ಎಲ್ಲಾ ಎಕ್ಸಾಮ್ ಪಾಸ್ ಆಗ್ತದೆ. ಒಂದೇ ಬುಕ್. ಸರ್ ಏನ್ ಮಾಡಿದ್ರು ಅವರು? ಆ ಎಲ್ಲಾ ಬುಕ್ ಸೇರಿಸಿ ಒಂದ್ ಕಡೆ ತಂದಿಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ರೆಡಿ ಬುಕ್. ಕನ್ನಡದಲ್ಲಿ ಆ ತರ ರೆಡಿ ಬುಕ್ ಇಲ್ಲದೆ ಇರೋದಕ್ಕೆ ನೀವು ಸ್ಕೂಲ್ ಬುಕ್ ಓದ್ರಿ. ಸ್ಕೂಲ್ ಬುಕ್ ಓದಿದಾಗ ಈ ತರ ಚಿತ್ರ ಸಮೇತ ಪಾಠ ಅರ್ಥ ಆಗತ್ತೆ. ನೀವು ಅನ್ಕೋಬಹುದು ನಾನು 10th ಅಲ್ಲಿ ಕಷ್ಟ ಪಟ್ಟಿದ್ದೆ ಅಂತ. ಈಗ 20 ವರ್ಷ ಈಗ ನೀವು ಬುಕ್ ತೆಗೆದ್ರೆ ಟಕ 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 ಹೋಗ್ತಿರೋದು. ಯಾಕಂದ್ರೆ ಇವ್ರ IQ, ಮೆಮೊರಿ ಅಂಡ್ ಬ್ರೈನ್ ತುಂಬಾ ವಿಕಾಸ ಆಗಿದೆ. ಈಗ ನೀವು 1ನೇ ಕ್ಲಾಸ್ ಬುಕ್ ಕೊಟ್ಟು ಓದು ಅಂತಂದ್ರೆ ಎಷ್ಟು ದಿನ ಬೇಕು ನೀವು ಓದೋಕೆ? 1 day is enough. ಬಟ್ ಅದನ್ನ ಮುಗಿಸಕ್ 1ನೇ ಕ್ಲಾಸ್ ಮಕ್ಕಳು ಎಷ್ಟು ಟೈಮ್ ತಗೋತಾರೆ? 1 ವರ್ಷ. ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ ನ ಬ್ರಹ್ಮ ಅಂತ ಕರಿತೀವಿ ನಾವು. ಯಾವ್ದು ಟೆಕ್ನಲ್ಲ ಸತ್ತೋಗಿ ಸರ್ಟಿಫಿಕೇಟ್ ಬಂದ್ಮೇಲೆ ಅವ್ರು ಸತ್ರು ಅಂತ ಪ್ರಕಟ ಮಾಡೋದು. ಅಥೆಂಟಿಕ್ ನ್ಯೂಸ್ ಇರೋದು. ನಾನು ಈ ಪ್ರಜಾವಾಣಿಯವ್ರು ಕರೆದಿದ್ದಾರೆ ಪ್ರಮೋಷನ್ ಮಾಡಕ್ ಹೇಳ್ತಿದ್ದೀನಿ ಅನ್ಕೋಬೇಡ್ರಿ. ಎನಿ ಕರ್ನಾಟಕದ ಜಾಬ್ ತಗೊಂಡ್ರೆ ಕೇಳಿದ್ರೆ ವಿಚ್ ಪೇಪರ್ ಯು ಶುಡ್ ರೀಡ್ ಅಂದ್ರೆ ಪ್ರಜಾವಾಣಿ. ನಿಮ್ಗೀಗ ನಿಮ್ಮ ಹಳ್ಳಿಯಲ್ಲೆಲ್ಲ ಸಿಗ್ತಾನೆ ಇಲ್ಲ, ಆಗ್ತಾನೆ ಇಲ್ಲ ಅಂದ್ರೆ ಜಸ್ಟ್ ಗೋ ಟು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಐಫೋನ್ ಪ್ಲೇ ಸ್ಟೋರ್ ಪ್ರಜಾವಾಣಿ ಅಂತ ಹೊಡಿರಿ. ಒಂದು ಆಪ್ ಓಪನ್ ಆಗುತ್ತೆ. ಆಪ್ ಅಲ್ಲಿ ಪ್ರತಿ 10 ನಿಮಿಷಕ್ಕೆ ನ್ಯೂಸ್ ಅಪ್ಡೇಟ್ ಆಗ್ತಿರೋದು. ನಾನು ಹೇಳೋದು ಪೇಪರ್ ರೀಡಿಂಗ್ ಅಲ್ಲ, ಇದು ಕೊಡೋಕ್ ಚಾನ್ಸ್ ಇಲ್ಲ. ನೋಡ್ರಿ ಆಪ್ ಟಕ 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 ನ್ಯೂಸ್ ಅಪ್ಡೇಟ್ ಆಗ್ತಾರೆ. ಇದು ನಾಳೆ ಬರೋ ಪೇಪರ್ ಇವತ್ತು ನೋಡ್ತಾ ಇರ್ತೀರಿ ನೀವು. ಮತ್ತೆ ಇದು ಫ್ರೀ ನಲ್ಲಿ ಇರುತ್ತೆ. ಫಸ್ಟ್ ಸಪೋರ್ಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಆಗ್ತಾ ಇರ್ಬೋದು. ಇದರಲ್ಲಿ ಫರ್ಜಾನ ಅಂತ ಆಯಿಷಾ ಫರ್ಜಾನ ಅಂತ ಒಬ್ರು ಮೇಡಮ್ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆರ್ಟಿಕಲ್ಗಳು. ಯೂಸ್ ಮಾಡ್ಕೊಳ್ರಿ, ಗೆದ್ದು ಬರ್ರಿ. ನಾನು ಹೇಳ್ಮೇಲೆ ಈಗ ನಂದಿನಿ ಒಬ್ರು ನೋಡಿದ್ವಿ. ಮುಂದಿನ ವರ್ಷ ಇಲ್ಲಿ ಕೂತಿರೋ ಬಹಳಷ್ಟು ಜನರನ್ನ ಜಾಬ್ ಅಲ್ಲಿ ನೋಡ್ಬೇಕು. ಓಕೆ, ಮತ್ತೆ ಇದಕ್ಕೇನು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.